ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು ಹಾಗೂ ಬಸವಾದಿ ಪ್ರಮಥರನ್ನ ಎನ್ನ ಮನದಂಗಳದಲ್ಲಿ ನೆನೆಯುತ್ತಾ, ಅಯ್ಯ, ನಿನ್ನ ಅನುಭಾವಿಗಳ ಸಂಘದಿಂದೆನ್ನ ತನು ಶುದ್ಧವಾಯಿತು, ಮನಶುದ್ಧವಾಯಿತು, ಧನಶುದ್ಧವಾಯಿತು, ಎನ್ನ ಸರ್ವಾಂಗ ಶುದ್ಧಿಯಾಯಿತು, ವಾರಿಕಲ್ಲ ಪುತ್ಥಳಿಯನ್ನಪ್ಪಿಕೊಂಡಂತಾಯಿತು. ಕೂಡಲ ಸಂಗಮ ದೇವ, ನಿಮ್ಮ ಶರಣ ಪ್ರಭುದೇವರ ಕೃಪೆಯಿಂದ ಎನ್ನ ಒದಗಿದ ಘನವನೆ ನೆಂಬುವೆಸೆನು. ಶರಣರ ವಚನವನ್ನ ಎನ್ನ ಮನದಂಗಳದಲ್ಲಿ ನೆನೆಯುತ್ತಾ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಅಂತರ್ಜಾಲದ ವೇದಿಕೆಯ ಮೂಲಕ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ, ಶರಣ ಮಾರ್ಗ ತತ್ವ ಸಿದ್ಧಾಂತದಡಿಯಲ್ಲಿ ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮವಾದ ಅಕ್ಕಲಕೋಟೆ ಶ್ರೀ ರೇವಣಸಿದ್ಧರು ಸಾಮೂಹಿಕ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಸದಾ 12ನೇ ಶತಮಾನದ ಶರಣರ ಜೀವನ ಮತ್ತು ತತ್ವಗಳ ಅರಿವನ್ನ ಜಾಗತಿಕ ಮಟ್ಟದಲ್ಲಿ ಬಿತ್ತಿ ಬೆಳೆಯುತ್ತಾ ಸಮಾಜದ ಆಶಯಗಳನ್ನು ಹೊತ್ತ ಈ ವೇದಿಕೆಯ ಸಂಸ್ಥಾಪಕರು ಆದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳು. ಅಲ್ಲದೆ ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮವಾದ ಅಕ್ಕಲಕೋಟೆ ಶ್ರೀ ರೇವಣಸಿದ್ಧರು ಎಂಬ ವಿಷಯದ ಉಪನ್ಯಾಸವನ್ನ ಅನುಭವವನ್ನ ಉಣಬಡಿಸಲಿರುವ ಡಾಕ್ಟರ್ ಗುರುಸಿದ್ದಯ್ಯ ಸ್ವಾಮಿ ಸಹಾಯಕ ಪ್ರಾಧ್ಯಾಪಕರು, ಸಿಬಿ ಕೇಡಿಗಿ ಮಹಾವಿದ್ಯಾಲಯ, ಅಕ್ಕಲಕೋಟ್, ಶರಣರಿಗೂ ಸಹ ಅನಂತ ಅನಂತ ಶರಣಾರ್ಥಿಗಳು ಹಾಗೂ ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಸದಾ ಎಲೆಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸ್ತಾ ಇರುವ ತಾಂತ್ರಿಕ ಸಹಾಯಕರು ಹಾಗೂ ಈ ವಚನ ಅಧ್ಯಯನ ವೇದಿಕೆಯ ಸಂಯೋಜಕರು ಆಗಿರುವ ರುದ್ರಮೂರ್ತಿ ಪ್ರಭು ಹಾಗೂ ಕುಮಾರ್ ರಾಜಣ್ಣ ಸಹೋದರರಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ಇಂದು ವಚನ ಪ್ರಾರ್ಥನೆ ಮಾಡಲಿರುವ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣರಿಗೂ ಹಾಗೂ ವಚನ ಮಂಗಲ ಮಾಡಲಿರುವ ಶರಣೆ ಮಂಗಲಾ ಪಾಟೀಲ್ ಅವರಿಗೂ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಈ ಒಂದು ಗೂಗಲ್ ಮೀಟ್ ನ ವೇದಿಕೆ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಬೇಕು ಅಂತ ಖ್ಯಾತ ಸಂಗೀತ ವಿದ್ವಾಂಸರಾಗಿರುವಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೆ ವಿನಂತಿಸ್ತೀನಿ. ಸರ್. ಆಯ್ತು. ಅಘಟಿತ ಘಟಿತಾನೆ ವಿಪರೀತ ಚರಿತ್ರನೆ, ಅಘಟಿತ ಘಟಿತಾನೆ ವಿಪರೀತ ಚರಿತ್ರನೆ, ಸಾವರ ಕೈಯಲ್ಲಿ ಪೂಜೆ ಗೊಂಬರೆ ಲಿಂಗಯ್ಯ, ಸಾವರ ಕೈಯಲ್ಲಿ ಪೂಜೆ ಗೊಂಬರೆ ಲಿಂಗಯ್ಯ, ಅಘಟಿತ ಘಟಿತಾನೆ ವಿಪರೀತ ಚರಿತ್ರನೆ, ಅಘಟಿತ ಘಟಿತಾನೆ ವಿಪರೀತ ಚರಿತ್ರನೆ, ಸಾವರ ಕೈಯಲ್ಲಿ ಪೂಜೆ ಗೊಂಬರೆ ಲಿಂಗಯ್ಯ, ಸಾವರ ನೋವರ ಕೈಯಲ್ಲಿ ಪೂಜೆ ಗೊಂಬುದು ಲಜ್ಜೆ ಕಾಣ ಗುಹೇಶ್ವರ, ಸಾವರ ನೋವರ ಕೈಯಲ್ಲಿ ಪೂಜೆ ಗೊಂಬುದು ಲಜ್ಜೆ ಕಾಣ ಗುಹೇಶ್ವರ, ಅಘಟಿತ ಘಟಿತಾನೆ ವಿಪರೀತ ಚರಿತ್ರನೆ, ಅಘಟಿತ ಘಟಿತಾನೆ ವಿಪರೀತ ಚರಿತ್ರನೆ,
ಸಾವರ ನೋವರ ಕೈಯಲ್ಲಿ ಪೂಜೆಗೊಂಬುದು ಆ ಲಜ್ಜೆ ಕಾಣ ಗುಹೇಶ್ವರ ಅಘಟಿತ ಘಟಿತಾನೆ ಅಘಟಿತ ಘಟಿತಾನೆ ಅಘಟಿತ ಘಟಿತಾನೆ ವಿಪರೀತ ಚರಿತ್ರಾನೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಅತ್ಯಂತ ಸುಂದರವಾಗಿ ವಚನ ಪ್ರಾರ್ಥನೆಯನ್ನ ಮಾಡಿ ನಮ್ಮನ್ನೆಲ್ಲ ಒಂದು ಕ್ಷಣ ಭಕ್ತಿ ಲೋಕಕ್ಕೆ ಕೊಂಡೊಯ್ದ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು. ಈಗ ಅತ್ಯಂತ ಪ್ರಮುಖವಾಗಿರುವಂತಹ ಘಟ್ಟ ಇಂದಿನ ಉಪನ್ಯಾಸಕರ ಪರಿಚಯ. ಡಾಕ್ಟರ್ ಗುರುಸಿದ್ದಯ್ಯ ಶಿವರಾಚಯ್ಯ ಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸಿಬಿ ಕೇಡಿಗಿ ಮಹಾವಿದ್ಯಾಲಯ, ಅಕ್ಕಲಕೋಟದವರಾಗಿದ್ದು ಇವರು ತಮ್ಮ ಎಂಫಿಲ್ ಪದವಿಯನ್ನ ದೇಶಿ ಕೇಂದ್ರ ಸಂಗನ ಬಸವಯ್ಯನ ವಚನಗಳು ಒಂದು ಅಧ್ಯಯನ ಎಂಬ ಶೀರ್ಷಿಕೆಯಡಿಯಲ್ಲಿ 2001ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಿಂದ ಪಡೆದಿದ್ದಾರೆ. ಅಲ್ಲದೆ ತಮ್ಮ PhD ಪದವಿಯನ್ನ ಮಹಾರಾಷ್ಟ್ರದಲ್ಲಿ ವೀರಶೈವ ಧರ್ಮ ಒಂದು ಅಧ್ಯಯನ ಎಂಬ ಶೀರ್ಷಿಕೆಯಡಿಯಲ್ಲಿ 2012ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಪೂರೈಸಿದ್ದಾರೆ. ಶ್ರೀಯುತರು ಮಹಾರಾಷ್ಟ್ರ ರಾಜ್ಯದ 9 ಮತ್ತು 10ನೆಯ ಕನ್ನಡ ಪಠ್ಯಪುಸ್ತಕ ಸಂಪಾದಕ ಮಂಡಳಿಯಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿ 2006 ಮತ್ತು 2007ರಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದನ್ನ ವೇದಿಕೆಗೆ ತಿಳಿಸಲಿಕ್ಕೆ ಅತ್ಯಂತ ಖುಷಿ ಅನಿಸ್ತಾ ಇದೆ. ಪುಣ್ಯ ಶ್ಲೋಕ ಅಹಿಲ್ಯಾಬಾಯಿ ಹೋಳ್ಕರ್ ಸೊಲ್ಲಾಪುರ್ ವಿಶ್ವವಿದ್ಯಾಲಯ ಸೊಲ್ಲಾಪುರ್ ಧನಸಹಾಯದಲ್ಲಿ ಸೊಲ್ಲಾಪುರ್ ಜಿಲ್ಲೆಯ ಶರಣರು ಕುರಿತು ಒಂದು ಕಿರು ಸಂಶೋಧನೆಯನ್ನ ಮಾಡಿದ್ದು ಅವರ ಸಾಹಿತ್ಯ ಅಭಿರುಚಿಗೆ ಒಂದು ಕಿರೀಟವಿದ್ದಂತೆ. ಅಷ್ಟೇ ಅಲ್ಲದೆ 10 ಪುಸ್ತಕಗಳು ಈಗಾಗಲೇ ಪ್ರಕಟವಾಗಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸವನ್ನ ನೀಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ಪತ್ರಿಕೆಗಳಲ್ಲಿ ಲೇಖನಗಳು ಸಹ ಪ್ರಕಟವಾಗಿವೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳು ಸಹಿತ ಶ್ರೀಯುತರಿಗೆ ಸಂದಿದ್ದನ್ನ ತಿಳಿಸ್ಲಿಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ. ಇಂತಹ ಮಹಾನ್ ಉಪನ್ಯಾಸಕರಾಗಿರುವಂತ ಡಾಕ್ಟರ್ ಗುರುಸಿದ್ದಯ್ಯ ಶಿವರಾಚಯ್ಯ ಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು ಸರ್ ಇವತ್ತು ಉಪನ್ಯಾಸ ಕೊಡ್ತಾ ಇರೋದು, ಅನುಭವ ಹೇಳ್ತಾ ಇರೋದು ನಮಗೆ ಅತ್ಯಂತ ಖುಷಿ ಅನಿಸ್ತಾ ಇದೆ. ಈ ಇವತ್ತಿನ ಒಂದು ಶಿವಯೋಗ, ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಂತೆ ಶಿವಯೋಗ ಸಾಧಕರು ಎಂಬ ಶೀರ್ಷಿಕೆಯಡಿಯಲ್ಲಿ ಅನೇಕ ಶಿವಯೋಗ ಸಾಧಕರನ್ನ ಡಾಕ್ಟರ್ ಶಶಾಂಕ್ ಪಟ್ಟಣ್ ಸರ್ ಅವರು ನಮ್ಮೆಲ್ಲರಿಗೂ ಪರಿಚಯಿಸುತ್ತಿದ್ದಾರೆ ಮತ್ತು ಅದನ್ನು ಗ್ರಂಥ ರೂಪದಲ್ಲಿ ತರುವಂತ ಕಾರ್ಯವನ್ನ ಮಾಡ್ತಾ ಇರೋದು ಅತ್ಯಂತ ಹೆಮ್ಮೆಯ ವಿಷಯ. ಇಂದು ಅಕ್ಕಲಕೋಟೆ ಶ್ರೀ ಡಾಕ್ಟರ್ ಗುರುಸಿದ್ದಯ್ಯ ಶಿವರಾಚಯ್ಯ ಸ್ವಾಮಿ ಅವರು ಉಪನ್ಯಾಸ ನೀಡಬೇಕು ಅಂತ ವೇದಿಕೆಗೆ ಅವರಿಗೆ ಆಹ್ವಾನಿಸ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ. ದಯಮಾಡಿ ಎಲ್ಲರೂ ಮೈಕ್ ಅನ್ನ ಮ್ಯೂಟ್ ಮಾಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಎಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವು ಬಳಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನೆರವೇರಿಸಿರುವ ಒಂದು ಉಪನ್ಯಾಸ ಮಾಲಿಕೆಯ ಇಂದಿನ ಕಾರ್ಯಕ್ರಮದಲ್ಲಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಪೂಜ್ಯರಿಗೂ ಹಾಗೂ ಎಲ್ಲ ಶರಣ ಬಂಧು ಭಗಿನಿಯರಿಗೆ ನಾನು ನನ್ನ ಅನಂತ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತೇನೆ. 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪವನ್ನು ಕಟ್ಟಿ ಈ ವೈಚಾರಿಕ ಚಳುವಳಿಗೆ ನಾಂದಿಯನ್ನು ಹಾಡಿದರು. ಅದೇ ರೀತಿಯಾಗಿ ಇಂದು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು, ಅವರಿಗೆ ನಾನು ಆಧುನಿಕ ಬಸವಣ್ಣ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಯಾಕೆಂದ್ರೆ ಒಂದು ಆನ್ಲೈನ್ ವೇದಿಕೆಯ ಮೂಲಕ ಒಂದು ನೂತನ ಅನುಭವ ಮಂಟಪವನ್ನು ಕಟ್ಟಿ ಎಲ್ಲರಿಗೂ ಈ ಪ್ರಗತಿಪರ ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿಳಿಸುತ್ತಿರುವುದು ಸಾಮಾನ್ಯ ಸಂಗತಿ ಅಲ್ಲ. ಇದೊಂದು
ಬಹಳ ಅಭೂತಪೂರ್ವ ಘಟನೆ, ಬಹಳ ವಿಶೇಷವಾದಂತ ಈ ಚಳುವಳಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುತ್ತಿರುವುದು ಬಹಳಷ್ಟು ಹೆಮ್ಮೆಯ ಸಂಗತಿ, ಅಭಿಮಾನದ ಸಂಗತಿ. ಇದರ ರೂವಾರಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರಿಗೆ ನನ್ನ ಮನದಾಳದ ವಂದನೆಗಳು. ಈ ಗುಂಪಿನಲ್ಲಿ ಇರುವಂತಹ ಎಲ್ಲ ಶರಣ ಬಂಧುಗಳು, ಭಗಿನಿಯರು, ಶ್ರೀ ರುದ್ರಮೂರ್ತಿ ಪ್ರಭು ಸರ್ ಅವರು, ಶ್ರೀ ಕುಮಾರ್ ರಾಜಣ್ಣ ಸರ್, ಹಾಗೂ ವಚನ ಪ್ರಾರ್ಥನೆಯನ್ನ ಹಾಡಿದ ಸಹೋದರಿಯರು, ಆಮೇಲೆ ವಚನ ಮಂಗಲ ಹಾಡಲಿರುವ ಎಲ್ಲ ಸಹೋದರಿಯರು, ತಾಂತ್ರಿಕ ಸಹಾಯಕರು, ಎಲ್ಲ ಬಂಧು ಬಾಂಧವರಿಗೆ ನನ್ನ ಮಧ್ಯಾಹ್ನದ ಶುಭ ವಂದನೆಗಳನ್ನು ತಿಳಿಸಿ ಉಪನ್ಯಾಸವನ್ನು ಆರಂಭಿಸೋಣ. ಇವತ್ತಿನ ವಿಷಯ ಶ್ರೀ ರೇವಣಸಿದ್ಧ ಶಿವಶರಣರು. 12ನೇ ಶತಮಾನದಲ್ಲಿ ಬಸವಣ್ಣನ ಸಮಕಾಲೀನ ಶರಣ, ಅಲ್ಲಿಯೂ ಕೂಡ ಒಬ್ಬರು ರೇವಣಸಿದ್ಧರು ನಮಗೆ ಸಿಗ್ತಾರೆ. ಸೊಲ್ಲಾಪುರದ ಸಿದ್ದರಾಮನ ಜನನದ ಭವಿಷ್ಯವನ್ನು ಅವರು ಹೇಳಿರ್ತಾರೆ ಅಂತ ಹೇಳಲಾಗ್ತದೆ. ಇವರು ಆಧುನಿಕ ಶರಣರು, ಅಕ್ಕಲಕೋಟೆಯ ಆಧುನಿಕ ಶರಣರು. ಇವರ ಹೆಸರು ಕೂಡ ರೇವಣಸಿದ್ಧ ಶಿವಶರಣರು. ತಮಗೆಲ್ಲ ಗೊತ್ತಿರುವ ಹಾಗೆ ಇಂದಿನ ಮಹಾರಾಷ್ಟ್ರ ಇದು ಸಾಂಸ್ಕೃತಿಕವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದು ಒಂದು ರೀತಿ ಕನ್ನಡ ನಾಡೇ ಆಗಿತ್ತು. ಈಗಷ್ಟೇ ಅಲ್ಲ, ಕವಿರಾಜ ಮಾರ್ಗ ಕಾಲದಲ್ಲಿ ಶ್ರೀ ವಿಜಯ ಹೇಳುವಂತೆ ಕಾವೇರಿಯಿಂದ ಗೋದಾವರಿವರ ಮಿರ್ದ ನಾಡು ಕನ್ನಡ ನಾಡು ಆಗಿತ್ತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾಷಾವಾರು ಪ್ರಾಂತಗಳು ರಚನೆ ಆದವು. ಆದರೆ ಅಪ್ಪಟ ಕನ್ನಡ ಭೂಮಿಯಾದಂಥ ಅಕ್ಕಲಕೋಟೆ ಮೊದಲಾದ ಭಾಗಗಳು ಕರ್ನಾಟಕದಿಂದ ಹೊರಗಡೆ ಉಳಿದು ಇರಲಿ, ಆ ವಿಷಯ ಇಲ್ಲಿ ಬೇಡ. ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಒಂದು ತಾಲೂಕು ಸ್ಥಳ ಅಕ್ಕಲಕೋಟ್. ಈ ಅಕ್ಕಲಕೋಟೆ ತಾಲೂಕಿನಲ್ಲಿ ಸೊಲ್ಲಾಪುರ ದಾರಿಯಲ್ಲಿ ಕರಜೋಳ ಅಥವಾ ಕರ್ಜಾಳ ಅಂತ ಈಗ ಕರೀಲಾಗ್ತಾ ಇದೆ. ಈ ಕರ್ಜಾಳ ಗ್ರಾಮದಲ್ಲಿ ಈ ರೇವಣಸಿದ್ಧ ಶಿವಶರಣರು ಜನಿಸಿದ್ದಾರೆ. ಶ್ರೀ ರೇವಣಸಿದ್ಧ ಶಿವಶರಣರು ಬಸವಾದಿ ಪ್ರಮಥರಂತೆ ಭಕ್ತಿ, ಜ್ಞಾನ, ವೈರಾಗ್ಯ ಮೂರ್ತಿಗಳು ಆಗಿದ್ದರು. ಪ್ರಕೃತಿ, ವಿಕೃತಿ, ಸುಕೃತಿ, ಸತ್ಕೃತಿಗಳನ್ನು ದಾಟಿ ಜ್ಞಾನ, ಸುಜ್ಞಾನ, ಮಹಾಜ್ಞಾನದ ದಿವ್ಯ ಜ್ಯೋತಿಯಾಗಿ ಬೆಳಗಿದವರಲ್ಲಿ ಶ್ರೀ ರೇವಣಸಿದ್ಧ ಶಿವಶರಣರು ಕೂಡ ಒಬ್ಬರು. ನರ ಜನ್ಮದಿಂದ ಮಿಗಿಲುಂಟೆ ಅಂತ ನಿಜಗುಣ ಶಿವಯೋಗಿಗಳು ಹೇಳಿದಂತೆ ಇವರು ಗುರು ಪರಂಪರೆಯನ್ನು ಅರಿತು ಆಚರಿಸಿ ಭವಸಾಗರವನ್ನು ದಾಟಿದವರು. ಇವರಿಗೆ ದೇವರ ದಾಸಿಮಯ್ಯನವರ ಪ್ರತಿ ಅವತಾರ ಅಂತಲೇ ಕರೆಯಲಾಗ್ತದೆ. ಇವರ ಜೀವನ ಘಟ್ಟದಲ್ಲಿ 2 ಭಾಗಗಳು ಇರುವುದು ನಮಗೆ ಕಂಡುಬರುತ್ತದೆ. ಇವರ ಆರಂಭಿಕ ಜೀವನದಲ್ಲಿ ಸುಮಾರು 45 ವಯಸ್ಸಿನವರೆಗೆ ಇವರ ಜೀವನ ಕ್ರಾಂತಿಕಾರಿ ಜೀವನವಾಗಿತ್ತು. ನಂತರದ ದ್ವಿತೀಯ ಭಾಗ ಶಾಂತಿಮಯ ಜೀವನ ಇವರದಾಗಿತ್ತು. ಸಮಾಜದಲ್ಲಿ ಇರುವಂತಹ ಅನೇಕ ಏರುಪೇರುಗಳನ್ನು ಸರಿಪಡಿಸುವ ಸಲುವಾಗಿ ಅಕ್ಕಲಕೋಟೆಯ ರೇವಣಸಿದ್ಧ ಶಿವಶರಣರು ಕಂಕಣಬದ್ಧರಾಗಿದ್ದರು. ಸಂಪ್ರದಾಯ ಮೀರಿ ನಿಂತಹ ಧೀರ ವ್ಯಕ್ತಿತ್ವ ಇವರದಾಗಿತ್ತು. ಬೆಳಗಾವಿಯಲ್ಲಿ ನಡೆದಂತಹ ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಎಲ್ಲ ಜಾತಿಗಳಲ್ಲಿ ಅಯ್ಯಾಚಾರ, ಲಿಂಗ ದೀಕ್ಷಾ ಸಂಸ್ಕಾರ ಕೊಡಲು ಬರುತ್ತದೆ ಅಂತ, ಅದು ಕೇವಲ ಜಂಗಮರಿಗಷ್ಟೇ ಸೀಮಿತ ಅಲ್ಲ ಅಂತ ಆಧಾರ ಸಹಿತ ಇವರು ನಿರೂಪಿಸಿದ್ದಾರೆ. ಅರ್ಧಗಿರ್ಧ ಲಿಂಗಾಯತರು ಅಂತ ಲಿಂಗಾಯತ ಧರ್ಮವನ್ನು, ಈ ಪಂಗಡವನ್ನು ವಿಂಗಡಿಸಿದಂತಹ ವಾರದ ಮಲ್ಲಪ್ಪನವರನ್ನು ಕೂಡ ರೇವಣಸಿದ್ಧ ಶರಣರು ಖಂಡಿಸ್ತಾರೆ. ಹೋರಾಟ ಮಾಡ್ತಾರೆ, ಆ ಹೋರಾಟದಲ್ಲಿ ಗೆಲ್ತಾರೆ.
ಎಲ್ಲರಿಗೂ ಕೂಡ ಜಂಗಮ ದೀಕ್ಷೆ ಆಗಬಹುದು ಅನ್ನುವ ವಿಷಯದಲ್ಲಿ ಗೆಲ್ಲುತ್ತಾರೆ. ಅನೇಕ ಶಾಖಾ ಮಠಗಳಲ್ಲಿ ಪಟ್ಟದೇವರು ಮತ್ತು ಜಂಗಮ ಸ್ಥಾನವನ್ನು ನಿರೂಪಿಸಿ ಸುಸೂತ್ರವಾಗಿ ಇಂದಿಗೂ ಮುನ್ನಡೆಯುವಂತೆ ಮಾಡಿದಂತಹ ಕೀರ್ತಿ ಈ ಶ್ರೀ ರೇವಣಸಿದ್ಧ ಶಿವಶರಣರಿಗೆ ಸಲ್ಲುತ್ತದೆ. ಉದಾಹರಣೆಯಾಗಿ ನೋಡುವುದಾದರೆ ಒಳಸಂಗದಲ್ಲಿ ಮಾದನ ಇಪ್ಪರ್ಗ, ಆಳಂದ, ವಾಗ್ದರಿ, ಮೈಂದರ್ಗಿ, ಹಿರೋಳಿ, ಗುಳೇದಗುಡ್ಡ ಮೊದಲಾದ ಅನೇಕ ಕಡೆಗಳಲ್ಲಿ ಈ ಶರಣ ಮಠ ಪರಂಪರೆ ಇವತ್ತಿಗೂ ಕೂಡ ಮುಂದುವರಿಯುವುದನ್ನು ನಾವು ನೋಡಬಹುದು. ಶ್ರೀ ಜಗದ್ಗುರು ಸಿದ್ಧಾರೂಢರಿಗೆ ಭೇಟಿಯಾಗಲಿಕ್ಕೆ ಹುಬ್ಬಳ್ಳಿಗೆ ಹೋಗ್ತಾರೆ. ಅವರ ದರ್ಶನ, ಸ್ಪರ್ಶನ, ಸಂಭಾಷಣೆಗಳಿಂದ ತಾವೇ ಲಿಂಗಮಯವಾಗ್ತಾರೆ. ಕುರುಹಿನ ಲಿಂಗ ಅರುಹಿನ ರೂಪವನ್ನು ತಾಳುತ್ತದೆ. ಇವರು ತ್ರಿಕಾಲ ಲಿಂಗ ಪೂಜೆ ನಿಷ್ಠಾವಂತರು. ಪೂಜಾ ಗದ್ದುಗೆಯ ಮೇಲೆ ಆಹಾರ ಸೇವನೆ ಸಂಪ್ರದಾಯದ ಶರಣರಾಗಿದ್ದರು. ನಂತರ ಸಿದ್ಧಾರೂಢರ ದರ್ಶನದಿಂದ ಇವರು ಸಂಪೂರ್ಣ ಬದಲಾವಣೆಯನ್ನು ಹೊಂದುತ್ತಾರೆ. ಜ್ಯೋತಿಯನ್ನು ಮುಟ್ಟಿದಂತಹ ಜ್ಯೋತಿಯಾಗಿ ಬಿಡ್ತಾರೆ. ಅದ್ವೈತ ತತ್ವವನ್ನು ಸ್ವೀಕರಿಸಿ ಅದನ್ನು ಪ್ರಸಾರ ಮಾಡಿದ ಕೀರ್ತಿ ಅಕ್ಕಲಕೋಟ ರೇವಣಸಿದ್ಧ ಶರಣರಿಗೆ ಸಲ್ಲುತ್ತದೆ. ಸರ್ವರು ಸಮ, ಎಲ್ಲರೂ ಒಂದೇ ಅನ್ನುವಂಥ ಭಾವವನ್ನು ಇವರು ಪಡೆದು ಅದರ ಪ್ರಚಾರ ಮತ್ತು ಪ್ರಸಾರವನ್ನು ಮಾಡ್ತಾರೆ. ಎಲ್ಲರಲ್ಲಿ ಒಂದು ಸಹೋದರತ್ವವನ್ನು ಬೆಳೆಸ್ತಾರೆ. ಈಗಾಗಲೇ ಹೇಳಿದ ಹಾಗೆ ಶ್ರೀ ಸಿದ್ಧಾರೂಢರ ದರ್ಶನ ಅಮೋಘವಾದ ತತ್ವಗಳಿಂದ ಪರಿವರ್ತನೆಗೊಂಡು ಗುರುಸ್ಮರಣೆ, ಕೀರ್ತನೆ, ಭಜನೆ, ಧ್ಯಾನದಲ್ಲಿ ಸೋಹಂ ಭಾವತ್ವವನ್ನು ಪಡೆದು ಪೂರ್ಣ ರೂಪವನ್ನು ಪಡೆಯುತ್ತಾರೆ. ಸದ್ಗುರುಗಳ ಶ್ರೀ ಸಿದ್ಧಾರೂಢ ಸದ್ಗುರುಗಳ ಬಲಗೈ ಎಂದು ಪ್ರಸಿದ್ಧರಾಗಿ ಶಿಷ್ಯೋತ್ತಮರಾಗಿ ಮೆರೆದಂಥವರು. ದಾಸಿಮಯ್ಯನ ಒಂದು ವಚನ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಕೆಂಡ ನುಂಗಿದಂತೆ, ಗುರುಚರಣದ ಮೇಲೆ ತನು ತೃಣವನ್ನು ಇಳಿದರೆ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ ಎನ್ನುವಂತೆ ಶ್ರೀ ಸಿದ್ಧಾರೂಢರ ಒಂದು ದರ್ಶನದಿಂದ ಶ್ರೀ ರೇವಣಸಿದ್ಧ ಶರಣರು ಕೂಡ ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ ಆಗ್ತಾರೆ ಅಂತ ಈಗಾಗಲೇ ಹೇಳಲಾಗಿದೆ. ಇವರು ದಾಸಿಮಯ್ಯನವರ ಈ ವಚನದಂತೆ ಶ್ರೀ ರೇವಣ ಸಿದ್ದೇಶ್ವರರ ಒಂದು ಪರಿವರ್ತನೆ ಆಗ್ತದೆ. ಇವರ ಜೀವನ ಕೂಡ ಸಂಪೂರ್ಣ ಬದಲಾಗ್ತದೆ. ಅವರ ಜೀವನ ಒಂದು ಕ್ರಾಂತಿಕಾರಿ ಮುಖ, ಇನ್ನೊಂದು ಶಾಂತಿಮಯವಾದಂಥ ಮುಖ. ಮೊಟ್ಟ ಮೊದಲಿಗೆ ಈ ರೇವಣ ಸಿದ್ಧರ ಬಗ್ಗೆ ಪುಸ್ತಕವನ್ನು ಬರೆದವರು ಶಿವದಾಸ ಅನ್ನುವಂಥ ಮರಾಠಿ ಲೇಖಕ. ಶ್ರೀ ರೇವಣ ಸಿದ್ಧರ ಬಗ್ಗೆ ಮರಾಠಿಯಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ಚರಿತಾಮೃತ ಅನ್ನುವಂಥ ಒಂದು ಮರಾಠಿ ಗ್ರಂಥವನ್ನು ಬರೀತಾರೆ. ಅದರ ನಂತರ ಮೈಂದರ್ಗಿಯ ರೇವಣಸಿದ್ಧ ಶ್ರೀಗಳು ಹಸ್ತಪ್ರತಿಯಲ್ಲಿ ಬರೆದ ಕೆಲವು ಭಾಗಗಳನ್ನು ಇಟ್ಕೊಂಡು ಮತ್ತೆ ಇನ್ನೊಂದು ಕನ್ನಡ ಗ್ರಂಥ ತಯಾರಾಗ್ತದೆ. ಶ್ರೀ ರೇವಣಸಿದ್ಧ ಶಿವಶರಣರ ಚರಿತಾಮೃತ ಗ್ರಂಥ. ಇದನ್ನು ಬರೆದವರು ಶ್ರೀ ಗುರುಸಿದ್ಧ ಸ್ವಾಮಿಗಳು ಪಟ್ಟದಾರ್ಯರು. ವ್ಯಾಕರಣ, ವೇದಾಂತೋಪಾದಿ ಮತ್ತು ವೈಯಾಕರಣಿ ಕೇಸರಿ ಎಂದು ಪ್ರಸಿದ್ಧರಾದವರು ಈ ಗ್ರಂಥವನ್ನು ಬರೆದಿದ್ದಾರೆ. ಇದರಲ್ಲಿ ಮೊದಲು ಬರೆದಂತಹ ಮೂಲದಲ್ಲಿ ಮರಾಠಿ ಗ್ರಂಥದಲ್ಲಿ 42 ಅಧ್ಯಾಯಗಳು ಇವೆ. ಆಮೇಲೆ ನಂತರ ಶ್ರೀ ಗುರುಸಿದ್ಧ ಸ್ವಾಮಿಗಳು ಬರೆದಂತಹ ಗ್ರಂಥದಲ್ಲಿ ಒಟ್ಟು 31 ಅಧ್ಯಾಯಗಳು ಇರುವುದು ನಮಗೆ ಕಂಡು ಬರ್ತದೆ. ಈ 31 ಅಧ್ಯಾಯಗಳ ಪ್ರತಿಯೊಂದು ಕಥೆಯನ್ನು ನಾವು ಇಲ್ಲಿ
ಸವಿಸ್ತಾರವಾಗಿ ನೋಡುವುದು ಒಂದು ಸಮಯದ ಮಿತಿಯಲ್ಲಿ ಅಸಾಧ್ಯ ಅಂತ ನನ್ನ ಭಾವನೆ. ಇಲ್ಲಿ ಬರುವಂತ ಚರಿತ್ರೆಯನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಈಗಾಗಲೇ ಹೇಳಿದ ಹಾಗೆ ಅಕ್ಕಲಕೋಟೆಯಿಂದ ಸೊಲ್ಲಾಪುರ ಮಾರ್ಗದಲ್ಲಿ ಇರುವಂತಹ ಕರಜೋಳ ಅಥವಾ ಕರ್ಜಾಳ ಗ್ರಾಮದಲ್ಲಿ ಇರುವಂತಹ ಅಂಟದ ರಾಮಲಿಂಗಪ್ಪ ಅನ್ನುವಂತ ಓರ್ವ ಭಕ್ತರು, ಅವರ ಧರ್ಮಪತ್ನಿ ಬಸಲಿಂಗಮ್ಮ. ಇವರಿಗೆ ಬಹಳ ದಿವಸ ಮಕ್ಕಳಾಗಿರಲಿಲ್ಲ. ಈ ಬಸಲಿಂಗಮ್ಮ ಅವರ ಚಿಕ್ಕಪ್ಪ ಒಬ್ಬರು ಇರ್ತಾರೆ, ದಾನಪ್ಪ ಅಂತ. ಅವರಿಗೆ ಜೀವನದಲ್ಲಿ ವೈರಾಗ್ಯ ಬಂದಿರುತ್ತದೆ. ಅವರು ಓರ್ವ ಗುರುಗಳಿಗೆ ಹೋಗಿ ನನಗೆ ಸನ್ಯಾಸ ದೀಕ್ಷೆಯನ್ನು ಕೊಡಿ ಅಂತ ಕೇಳ್ತಾರೆ. ಆದರೆ ಆ ಗುರುಗಳು ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡುವುದಿಲ್ಲ, ಬದಲಿಗೆ ಒಂದು ಕಲ್ಲಿನಿಂದ ಹೊಡೆದು ಕಳಿಸ್ತಾರೆ. ಆದ್ರೆ ಆ ದಾನಪ್ಪ ಅವರು ಅದೇ ಕಲ್ಲನ್ನು ಇಟ್ಕೊಂಡು ಬಂದು ಅದನ್ನೇ ಇಟ್ಟು ಪೂಜೆ ಮಾಡಿ, ಯಾವ ರೀತಿ ಉರ್ಲಿಂಗ ಶರಣರ ಕಥೆಯಲ್ಲಿ ಬರ್ತದಲ್ಲ ಅದೇ ರೀತಿ ಇಲ್ಲಿ ಕೂಡ ಬರ್ತದೆ, ಅದನ್ನೇ ಇಟ್ಟುಕೊಂಡು ಇವರು ಪೂಜೆ ಮಾಡ್ತಾ ಇರ್ತಾರೆ. ಈ ಮಕ್ಕಳಾಗದ ಬಸಲಿಂಗಮ್ಮ ಹೋಗಿ ಅಲ್ಲಿ ಮಠದಲ್ಲಿ ಸೇವೆಯನ್ನು ಮಾಡಿ ಆಶೀರ್ವಾದ ಬೇಡಿದಾಗ, ನಿನಗೆ ಒಬ್ಬ ಕುಲೋದ್ಧಾರಕ ಮಗ ಜನಿಸಿ ಬರ್ತಾನೆ ಅಂತ. ಅಂದ್ರೆ ಈ ರೇವಣಸಿದ್ಧನ ಭವಿಷ್ಯದ ವಾಣಿಯನ್ನು ಈ ದಾನಪ್ಪ ಶರಣರು ಹೇಳ್ತಾರೆ. ಈ ಅಂಟದ ರಾಮಲಿಂಗಪ್ಪ ಮತ್ತು ಬಸಲಿಂಗಮ್ಮ ಇವರಿಗೆ ಜನಿಸಿದಂತ ಮಗು ಅಂದ್ರೆ ಈಗ ನಮ್ಮ ಚರಿತ್ರೆಯ ನಾಯಕರು ಶ್ರೀ ರೇವಣಸಿದ್ಧ ಶರಣರು. ಇವರು ಜನಿಸಿದ್ದು 1862ರಲ್ಲಿ, ಶಕೆ 1783 ಪುಷ್ಯವದಿ ಚತುರ್ದಶಿಯಲ್ಲಿ. ಆಗ ಇವರ ಜನನದ ನಂತರ ತಂದೆ ತಾಯಿಗಳು ಅತ್ಯಂತ ಹರ್ಷದಿಂದ ಬಡವರಿಗೆ ಅನ್ನದಾನವನ್ನು ಮಾಡ್ತಾರೆ, ವಸ್ತ್ರದಾನವನ್ನು ಮಾಡ್ತಾರೆ. ಈ ರೀತಿ ಒಂದು ಸಂಭ್ರಮಾಚರಣೆ ಅಲ್ಲಿ ನಡೀತದೆ. ಈ ಮಗು ರಾಜಗುರು ಆಗ್ತಾನೆ ಅಂತ ಆ ಗುರುಗಳು ಭವಿಷ್ಯವಾಣಿಯನ್ನು ಹೇಳಿದ್ರು. ಈ ರೇವಣಸಿದ್ಧ ಶರಣರು ಶಾಲೆ ಕಲಿತಿದ್ದು ಮರಾಠಿ ಮಾಧ್ಯಮದಲ್ಲಿ, ಕರ್ಜಾಳ ಗ್ರಾಮದಲ್ಲಿ. ಕೇವಲ 3 ಅಥವಾ 4ನೇ ತರಗತಿವರೆಗೆ ಮಾತ್ರ ಇವರು ಓದಿದ್ದು. ಇವರು 5ನೇ ವರ್ಷಕ್ಕೆ ಶಾಲೆಗೆ ಹೋಗ್ಲಿಕ್ಕೆ ಆರಂಭ ಮಾಡ್ತಾರೆ. ಆಮೇಲೆ ಇವರು ಚಿಕ್ಕವರಿದ್ದಾಗಲೂ ಕೂಡ ಯಾವಾಗಲೂ ಭಜನೆ, ಪೂಜೆ ಇತ್ಯಾದಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾ ಇದ್ರು. ಬರೀ ತಾವು ಮಾತ್ರ ಇಂಥ ಚಟುವಟಿಕೆಗಳಲ್ಲಿ ಇರದೆ ತಮ್ಮ ವರ್ಗ ಮಿತ್ರರು, ನಾವು ಕ್ಲಾಸ್ಮೇಟ್ಸ್ ಅಂತ ಏನ್ ಹೇಳ್ತೀವಿ, ಎಲ್ಲ ವರ್ಗ ಮಿತ್ರರಿಗೂ ಕೂಡ ಒಂದು ಭಜನೆಯ ಸಂಪ್ರದಾಯವನ್ನು ಕೂಡ ಇವರು ಆರಂಭ ಮಾಡಿದ್ರು. ಬೇರೆಯವರಿಗೂ ಕೂಡ ಲಿಂಗ ಪೂಜೆ ಮಾಡ್ಲಿಕ್ಕೆ ಹೇಳ್ತಾ ಇದ್ರು. ಆಮೇಲೆ ಅಕ್ಕಲಕೋಟೆಯಲ್ಲಿ ಇವರು ವೀರಶೈವ ಮತ ಪ್ರಕಾಶಕ ಛಾಪ್ಖಾನೆಯನ್ನು ಕೂಡ ಇವರು ಆರಂಭ ಮಾಡ್ತಾರೆ. ಅಕ್ಕಲಕೋಟ ಮಹಾರಾಜರ ಪರಿಚಯ ಕೂಡ ಇವರಿಗೆ ಆಗ್ತದೆ. ಇವರು ಒಂದ್ಸಲ ಚಿಕ್ಕವರಿದ್ದಾಗಲೇ ಅಕ್ಕಲಕೋಟೆಯ ಅರಸ ಅಲ್ಲಿಗೆ ಬಂದಾಗ ಅವರು ರಾಜನಿಗೆ ತಿಳಿಸಿ ಹೇಳ್ತಾರೆ. ಅಂದ್ರೆ ಈಗ ಬರಗಾಲದ ಸಮಯ ನೋಡ್ರಿ, ಇವತ್ತು ಕೂಡ ಬರಗಾಲ, ಇಂಥ ಬರಗಾಲದ ಸಮಯ ಇತ್ತು ಆ ಕಾಲದಲ್ಲಿ. ಅವಾಗ ಅರಸನಿಗೆ ಹೇಳ್ತಾರೆ, ಮೊದಲು ಸನ್ಮಾನ ಮಾಡ್ತಾರೆ ಅರಸನಿಗೆ, ನಂತರ ಹೇಳ್ತಾರೆ ನೀವು ದಯವಿಟ್ಟು ಎಲ್ಲ ರೈತರ ತೆರಿಗೆ, ಅಂದ್ರೆ ಮರಾಠಿಯಲ್ಲಿ ಸಾರ ಅಂತ ಹೇಳ್ತಾರೆ, ಆ ತೆರಿಗೆಯನ್ನು ನೀವು ವಿನಾಯಿತಿ ಅಂದ್ರೆ ಮಾಫ್ ಮಾಡ್ಬೇಕು ಅಂತ ಹೇಳಿಕೊಂಡಾಗ ಅರಸನು ಅದನ್ನು ಒಪ್ಕೊಳ್ತಾನೆ. ನೋಡ್ರಿ, ಅಂದ್ರೆ ಚಿಕ್ಕವರಿದ್ದಾಗಲೇ ಇಷ್ಟೊಂದು ಪರೋಪಕಾರದ ಗುಣ, ಎಂತ ಒಂದು ರೈತರ ಬಗ್ಗೆ, ಬಡ ರೈತರ ಬಗ್ಗೆ ಕಾಳಜಿ, ಅದು ಅವರು ತಮ್ಮ ರೈತರ ಬಗ್ಗೆ ಕಳಕಳಿಯನ್ನು ತೋರಿಸಿ ಅವಾಗಲೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡುವನ್ನುವ ಹಾಗೆ ಚಿಕ್ಕವರಿದ್ದಾಗಲೇ ಇವರು ಸಮಾಜದ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸ್ತಾರೆ. ಅದನ್ನು ನಾವು ತಿಳ್ಕೋಬಹುದು. ಆಮೇಲೆ ಇವರು ಈ ಪುಸ್ತಕ ಮುದ್ರಣಾಲಯ ಈ ಚಟುವಟಿಕೆಗಳನ್ನು ನೋಡಿ
ಶಿವಲಿಂಗಮ್ಮ ಮಾಸ್ತರ್ಬಾಯಿ ಅನ್ನುವಂಥವ್ರು ಮಹಾರಾಜರಿಗೆ ಭೇಟಿ ಮಾಡಿಸ್ತಾರೆ. ಈ ರೇವಣಸಿದ್ಧರನ್ನು ಅಕ್ಕಲಕೋಟೆಯ ಮಹಾರಾಜರಿಗೆ ಭೇಟಿ ಮಾಡಿಸ್ತಾರೆ. ಯಾಕಂದ್ರೆ ಇವರು ತಮ್ಮ ಛಾಪ್ಖಾನೆಯಲ್ಲಿ ಗ್ರಂಥ ಮುದ್ರಣ, ಮಾರಾಟ, ಒಂದು ಲಿಂಗಾಯತ ಧರ್ಮದ ತತ್ವಗಳು ಎಲ್ಲರಿಗೂ ತಲುಪಲಿ ಅನ್ನುವಂಥ ಭಾವನೆಯಿಂದ ಇವರ ಚಟುವಟಿಕೆಗಳು ನಡೆದಿರ್ತವೆ. ಎಲ್ಲ ಜನರಿಗೆ ಮುಟ್ಟಿಸುವಂತ ಇವರ ಕಳಕಳಿಯನ್ನು ನೋಡಿ ಶಿವಲಿಂಗಮ್ಮ ಮಾಸ್ತರ್ಬಾಯಿ ಅವರು ಅಕ್ಕಲಕೋಟ ರಾಜರಿಗೆ ಪರಿಚಯ ಮಾಡಿಸ್ತಾರೆ. ಅವಾಗ ಅಕ್ಕಲಕೋಟ ಮಹಾರಾಜರು ಮರಾಠ ಅಂದ್ರೆ ಮರಾಠಿ ಜನ, ಅವರಿಗೂ ಕೂಡ ಈ ಲಿಂಗಾಯತ ತತ್ವಗಳನ್ನು ತಿಳ್ಕೋಬೇಕು, ಅಂದ್ರೆ ನಾನು ಕನ್ನಡ ಕಲಿಬೇಕು ಅಂತ ಅಕ್ಕಲಕೋಟ ಮಹಾರಾಜರಿಗೂ ಕೂಡ ಆಸೆ ಹುಟ್ಟುತ್ತದೆ. ಅದಕ್ಕೆ ರಾಜರು ಈ ರೇವಣಸಿದ್ಧರನ್ನ ಕೇಳ್ಕೊತಾರೆ, ನಾನು ಕೂಡ ಕನ್ನಡ ಕಲಿಬೇಕು ಅಂತ. ಅವಾಗ ಅಕ್ಕಲಕೋಟೆಯ ಮರಾಠಿ ಅರಸನಿಗೆ ಕನ್ನಡ ಕಲಿಸಿದಂತ ಕೀರ್ತಿ ಈ ರೇವಣಸಿದ್ಧ ಅವರದು. ನೋಡಿ, ಈ ರಾಜರಿಗೆ ಹೋಗಿ ಕನ್ನಡವನ್ನು ಕಲಿಸಿ ಬರುವುದರಿಂದಾಗಿ ಅಲ್ಲಿರುವಂತಹ ಪ್ರಧಾನಮಂತ್ರಿ ವಿಠ್ಠಲ ಟಿಕಾಜಿ ಅವರ ಪರಿಚಯ ಕೂಡ ಈ ರೇವಣಸಿದ್ಧರಿಗೆ ಆಗ್ತದೆ. ಒಂದ್ಸಲ ಏನಾಗ್ತದೆ, ಔಷಧ ಮಲ್ಲಪ್ಪನ ಒಂದು ಪುಣ್ಯತಿಥಿ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಅಕ್ಕಲಕೋಟ ರಾಜರೇ ಆ ರೇವಣಸಿದ್ಧ ಶರಣರನ್ನು ಕಳಿಸ್ಕೊಡ್ತಾರೆ. ಜೊತೆಗೆ ಪೊಲೀಸರು ಇರ್ತಾರೆ, ಆಮೇಲೆ ಕುದುರೆ ಕೊಟ್ಟು ಕಳಿಸ್ತಾರೆ. ಮೊದಲು ಇವರು ಆ ಅರಸನ ಕುದುರೆಯನ್ನು ಏರ್ಲಿಕ್ಕೆ ಒಪ್ಪೋದಿಲ್ಲ ರೇವಣಸಿದ್ಧ ಶರಣರು, ಆದ್ರೆ ಆ ಪೊಲೀಸರು ಒತ್ತಾಯ ಮಾಡ್ತಾರೆ, ಕೂತ್ಕೊಳ್ಳಿ ಅಂತ. ಅವಾಗ ಅವರು ಕೂತ್ಕೊಳ್ತಾರೆ, ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿ ಏನಾಗ್ತದೆ, ಅಲ್ಲಿ ಹೈಯರ್ ಮಾಡಿದಂತ ಸಾಮಗ್ರಿಗಳನ್ನು ಪೊಲೀಸರು ಸ್ವೀಕಾರ ಮಾಡ್ಬೇಕಾಗಿತ್ತು. ಅಂದ್ರೆ ಸತ್ಕಾರವನ್ನು, ಅತಿಥಿ ಸನ್ಮಾನವನ್ನು ಸ್ವೀಕಾರ ಮಾಡ್ಬೇಕಾಗಿತ್ತು. ಆದರೆ ಪೊಲೀಸರು ಅದನ್ನ ಸ್ವೀಕಾರ ಮಾಡೋದಿಲ್ಲ. ರೇವಣಸಿದ್ಧ ಗುರುಗಳು ಸಿಟ್ಟು ಮಾಡಿದ ನಂತರ ಕೂಡ ಅವರು ಸ್ವೀಕಾರ ಮಾಡುವುದಿಲ್ಲ. ಅವಾಗ ರೇವಣಸಿದ್ಧರು ಸಿಟ್ಟಿಗೆ ಬಂದಿದ್ದನ್ನು ನೋಡಿ ಈ ಪೊಲೀಸರು ಒಂದು ಕುತಂತ್ರ ಮಾಡ್ತಾರೆ. ಏನಾದ್ರೂ ಮಾಡಿ ಇವು ರೇವಣಸಿದ್ಧ ಶರಣರನ್ನು ಜೈಲಿಗೆ ಹಾಕ್ಬೇಕು ಅಂತ ಒಂದು ಕುತಂತ್ರ ಮಾಡಿ ಮಾಮಲೆದಾರ್ ಕಡೆ ಒಂದು ಸುಳ್ಳು ಹೇಳಿ ಅವ್ರ ಮೇಲೆ ಕೇಸ್ ಹಾಕಿ ಒಂದು ಪಕಡ್ ವಾರಂಟ್, ಅರೆಸ್ಟ್ ವಾರಂಟವನ್ನ ತೆಗೆಸ್ತಾರೆ. ಅವಾಗ ಈ ಔಷಧದಿಂದ ಮರಳಿ ಬಂದಂತ ರೇವಣಸಿದ್ಧರಿಗೆ ಅದು ಗೊತ್ತಾಗ್ತದೆ, ಪಕಡ್ ವಾರಂಟ್ ಬಂದಿರುವುದು. ಅವಾಗ ಅವರು ಅರಸರನ್ನು ಭೇಟಿಯಾಗ್ಲಿಕ್ಕೆ ರಾಜವಾಡೆಗೆ ಹೋಗ್ತಾರೆ. ಆದರೆ ಅರಸರು ಮುಂಬೈಗೆ ಹೋಗಿರ್ತಾರೆ. ಆದರೆ ಮತ್ತೆ ಬಿಡುವುದಿಲ್ಲ. ರೇವಣಸಿದ್ಧರು ಮುಂಬೈಗೆ ಹೋಗಿ ಅರಸರನ್ನು ಭೇಟಿ ಆದಾಗ ಅರಸರು ಕೂಡ ಕೇಳ್ತಾರೆ, ಏನು ನಿಮ್ಮ ಬಗ್ಗೆ ಪಕಡ್ ವಾರಂಟ ಏನದು ಅಂತ ಕೇಳಿದಾಗ ರೇವಣಸಿದ್ಧರು ಎಲ್ಲವನ್ನು ತಿಳಿಸಿ ಹೇಳ್ತಾರೆ. ಪೊಲೀಸರು ಆತಿಥ್ಯವನ್ನು ಸ್ವೀಕಾರ ಮಾಡಿಲ್ಲ, ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂದಾಗ ರಾಜರು ಪೊಲೀಸರಿಗೆ ಕೇಸನ್ನು ವಾಪಸ್ ಪಡ್ಲಿಕ್ಕೆ ಹೇಳಿ ಮತ್ತು ರೇವಣಸಿದ್ಧರ ಒಂದು ಸನ್ಮಾನವನ್ನು ಮಾಡಿ ಮತ್ತೆ ತಪ್ಪು ಮಾಡಿದಂತ ಪೊಲೀಸರಿಗೆ ಮತ್ತೆ ಶಿಕ್ಷೆ ಆಗುವಂತೆ ರಾಜರು ಆಜ್ಞೆ ಕೊಡ್ತಾರೆ. ಆದರೆ ಅಲ್ಲಿ ಕೂಡ ರೇವಣಸಿದ್ಧರು ದಯೆ ತೋರಿಸಿ ಪೊಲೀಸರು ಮಾಡಿದಂತ ತಪ್ಪನ್ನು ಕ್ಷಮಿಸಬೇಕು ಅಂತ ರಾಜರಲ್ಲಿ ವಿನಂತಿ ಮಾಡ್ತಾರೆ. ಈ ರೀತಿ ರೇವಣಸಿದ್ಧರ ಒಂದು ದಯಾಗುಣವನ್ನು ನಾವು ಇಲ್ಲಿ ನೋಡಬಹುದು. ಅರಸರು ಇವರ ಒಂದು ವ್ಯಕ್ತಿತ್ವವನ್ನು ನೋಡಿ ಒಂದು ತಮ್ಮ ತಡಗಿ ಬಗೀಚಾ ಅಂದ್ರೆ ಉದ್ಯಾನದಲ್ಲಿ ಒಂದು ಬಂಗ್ಲೆಯನ್ನು ಕೊಟ್ಟು ಅಲ್ಲೇ ನೀವು ಇದ್ದು ಪೂಜೆಯನ್ನು ಮಾಡ್ಕೋಬೇಕು ಅಂತ ಕೇಳ್ಕೊತಾರೆ. ಇವರು ವಯಸ್ಸಿಗೆ ಬಂದಾಗ ರೇವಣಸಿದ್ಧ ಶರಣರಿಗೆ ಮದುವೆ ಆಗ್ತದೆ. ಆದರೆ ಇವರ ಪತ್ನಿ ಬೇಗನೆ ತೀರಿಕೊಂಡು ಹೋಗ್ತಾರೆ. ಬಹುಶಃ ಅನಾರೋಗ್ಯದಿಂದ ಇರಬಹುದು. ತೀರಿಕೊಂಡ ನಂತರ ಭಕ್ತರು ಅವರಲ್ಲಿ ವಿನಂತಿ ಮಾಡ್ತಾರೆ, ನೀವು ಬೇರೆ ಮದುವೆಯನ್ನು ಆಗ್ಬೇಕು ಅಂತ ಕೇಳ್ಕೊಂಡಾಗ ಆದ್ರೆ ಶರಣರು ಒಪ್ಪುವುದಿಲ್ಲ. ಈ ರೀತಿ ಸತ್ತು ಹೋಗುವಂತ ಎಷ್ಟು ಜನರನ್ನು ನಾನು ಮದುವೆ ಆಗ್ಬೇಕು, ಬೇಡ ನನಗೆ, ನಾನು ಇದೇ ರೀತಿ ಸನ್ಯಾಸಿ ಆಗಿಯೇ ಇದ್ದು ಬಿಡ್ತೇನೆ ಅಂತ. ಈ ರೀತಿ ಒಂದು ತಮ್ಮ ಅಂದ್ರೆ ಏಕಪತ್ನಿ ವೃತ್ತಸ್ಥ ಒಂದು, ಆಮೇಲೆ ಸಂಸಾರದ ಮೇಲಿನ ವ್ಯಾಮೋಹವನ್ನು ಕೂಡ ಅವರು ತೆಗೆದು ಹಾಕ್ತಾರೆ. ಆ ಕಾಲದಲ್ಲಿ ಅಕ್ಕಲಕೋಟೆಯಲ್ಲಿ ಭೀಕರ ಬರಗಾಲ. ನೋಡಿ, ಈಗಲೂ ಕೂಡ ಬಹಳಷ್ಟು ಭೀಕರ ಬರಗಾಲದ ಪರಿಸ್ಥಿತಿ. ಅವಾಗ ಭೀಕರ ಬರಗಾಲ, ಮಳೆ ಸ್ವಲ್ಪವೂ ಕೂಡ ಮಳೆ ಆಗಿರಲಿಲ್ಲ. ಅವಾಗ ಜನರ ಹಾಗೂ ಅರಸರ ಒಂದು ವಿನಂತಿಯ ಮೇರೆಗೆ ಈ ರೇವಣಸಿದ್ಧ ಶರಣರು ಮಳೆಯ ಸಲುವಾಗಿ ಪ್ರಾರ್ಥನೆ ಅಂದ್ರೆ ಅನುಷ್ಠಾನ
ತಪಸ್ಸು ಮಾಡ್ಲಿಕ್ಕೆ ಒಪ್ಪಿಕೊಳ್ತಾರೆ. ಅಕ್ಕಲಕೋಟೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ 9 ದಿನಗಳ ಒಂದು ಅನುಷ್ಠಾನವನ್ನು ಮಾಡ್ಲಿಕ್ಕೆ ಅವರು ಕೂತ್ಕೊಳ್ತಾರೆ. ಎಲ್ಲ ಜನರಿಗೆ ಹೇಳ್ತಾರೆ, ನಾನು 9 ದಿನ ಅನುಷ್ಠಾನವನ್ನು ಮಾಡಲಿದ್ದೇನೆ ಅಂತ. ಆದರೆ ಒಂದು ಯೋಗ ಒಂದು ಅಕ್ಕಲಕೋಟದ ಸುದೈವ 3 ದಿನಗಳಲ್ಲಿ ಧಾರಾಕಾರವಾದಂತ ಮಳೆ ಬರ್ತದೆ. ಎಲ್ಲ ಜನರು ಸಾಕಷ್ಟು ಆನಂದಿತರಾಗ್ತಾರೆ. ಅವಾಗ ಈ ರೇವಣ ಸಿದ್ಧರಿಗೆ ಇವರು ಸಾಮಾನ್ಯರಲ್ಲ, ಇವರೊಬ್ರು ಶರಣರು, ಇವರು ಒಂದು ಮೆರವಣಿಗೆಯನ್ನು ಮಾಡಬೇಕು ಅಂತ ಹೇಳಿ ಅವಾಗಿನಿಂದ ಆ ಅನುಷ್ಠಾನ ಮಾಡಿದ ನಂತರ ಇವರಿಗೆ ಶರಣ ಅನ್ನುವಂತ ಒಂದು ಪದವಿ ಬರ್ತದೆ. ಅಲ್ಲಿಂದ ಇವರಿಗೆ ಶರಣ ಅಂತ ಕರೀಲಿಕ್ಕೆ ಆರಂಭವಾಗ್ತದೆ. ಇವರ ಒಂದು ಭವ್ಯವಾದಂತ ಮೆರವಣಿಗೆಯನ್ನು ಮಾಡ್ತಾರೆ. ಇವರಿಗೆ ಒಂದು ಮಾನ ಸನ್ಮಾನ ಪೂಜೆ ಇತ್ಯಾದಿಯನ್ನು ಮಾಡಿ ಒಂದು ಭವ್ಯ ದಿವ್ಯವಾದಂತ ಮೆರವಣಿಗೆಯನ್ನು ಅಕ್ಕಲಕೋಟದಲ್ಲಿ ಮಾಡಲಾಗ್ತದೆ. ಆಮೇಲೆ ಇವರು ತಮ್ಮ ಪ್ರಿಂಟಿಂಗ್ ಪ್ರೆಸ್ ಅನ್ನು ಒಳಸಂಗದ ಒಂದು ಮರಬೆ ಸಿದ್ದರಾಮಪ್ಪನ ಮನೆಗೆ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಇವರು ಗುಳೇದ ಗುಡ್ಡಕ್ಕೆ ಹೋಗ್ತಾರೆ. ಆ ಗುಳೇದ ಗುಡ್ಡದಲ್ಲಿ ಪ್ರವಚನ ಕಾರ್ಯಕ್ರಮ ನಡೆಸ್ತಾ ಇರ್ತಾರೆ. ಅಲ್ಲಿ ಸಂಸ್ಕೃತ ಮತ್ತು ಇಂಗ್ಲಿಷ್ ಶಾಲೆಗಳಿಗಾಗಿ ಅಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗಾಗಿ ಒಂದು ಮುಷ್ಟಿ ಅಕ್ಕಿ ಫಂಡ್ ಅಥವಾ ಧಾನ್ಯ ಕೊಡ್ಲಿಕ್ಕೆ ಆಗದವರು ಒಂದಾಣೆ ಧನ ಅಥವಾ ಧಾನ್ಯ ಸಹಾಯವನ್ನು ಜನ ಮಾಡಬೇಕು ಅಂತ ನೋಡಿ, ಓದುವಂತ ಮಕ್ಕಳಿಗಾಗಿ ಒಂದು ದಾಸೋಹದ ಸಲುವಾಗಿ ಒಂದು ಭಿಕ್ಷೆಯನ್ನು ಎತ್ತಿ ಆ ಸಂಸ್ಕೃತ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಓದುವಂತ ಮಕ್ಕಳಿಗಾಗಿ ಧಾನ್ಯ ಸಂಗ್ರಹಣೆ ಕಾರ್ಯವನ್ನು ಈ ರೇವಣಸಿದ್ಧ ಶರಣರು ಮಾಡಿರುವುದು ನಾವು ನೋಡಬಹುದು. ಒಟ್ಟಿನಲ್ಲಿ ಇವರು ಶಿಕ್ಷಣ ಪ್ರಿಯರು. ಮಕ್ಕಳು ಓದಬೇಕು, ಬಡ ಮಕ್ಕಳು ಕಲಿಬೇಕು ಮತ್ತು ಆ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಬೆಳವಣಿಗೆ ಸಲುವಾಗಿ ಇವರು ಪ್ರಯತ್ನ ಮಾಡ್ತಾರೆ. ಆಮೇಲೆ ಇವರು ಈ ಬರಗಾಲ ಸಮಯದಲ್ಲಿ ಅನ್ನದಾನ ವಸ್ತ್ರದಾನ ಮಾಡ್ತಾ ಇರುವ ಸುದ್ದಿ ಎಡ್ವರ್ಡ್ ಬಾದಶಾನಿಗೆ ಹೋಗಿ ಮಾಡ್ತಾರೆ. ಆ ಎಡ್ವರ್ಡ್ ಬಾದಶಾ ಕೂಡ ಸಂತೃಪ್ತನಾಗಿ ಇವರಿಗೆ ಒಂದು ಸನ್ಮಾನ ಪತ್ರವನ್ನು ಕೊಟ್ಟು ಸನ್ಮಾನ ಮಾಡಿ ಸತ್ಕರಿಸ್ತಾನೆ. ಇಷ್ಟೊಂದು ಖ್ಯಾತಿ ಇವ್ರದ್ದು. ಬಹಳಷ್ಟು ಗುಳೇದಗುಡ್ಡ ಪರಿಸರದಲ್ಲಿ ಅತ್ಯಂತ ಪ್ರಸಿದ್ಧರಾದಂತ ಶರಣರು ಈ ಅಕ್ಕಲಕೋಟೆಯ ರೇವಣಸಿದ್ಧ ಶರಣರು. ಇವರ ಒಂದು ಚರಿತ್ರೆಯಲ್ಲಿ ಬರುವಂತ ಇನ್ನೊಂದು ಅತ್ಯಂತ ಪ್ರಮುಖವಾದಂತ ಘಟನೆ ಅಂದ್ರೆ ಖಾನೆ ಸುಮಾರಿ. ನಾವು ಸೆನ್ಸಸ್ ಜನಗಣತಿ ಅಂತ ಕರಿತೀವಲ್ಲ, ಮೊದಲು ಅದನ್ನು ಖಾನೆ ಸುಮಾರಿ ಅಂತ ಕರಿತಾ ಇದ್ರು. ಬ್ರಿಟಿಷರ ಕಾಲದಲ್ಲಿ ಖಾನೆ ಸುಮಾರಿ ಮಾಡುವಾಗ ಇಥಾನ್ಸ ಸಾಹೇಬ, ಪುನಾದಿಂದ ಇಥಾನ್ಸ ಸಾಹೇಬ ಸೊಲ್ಲಾಪುರದ ಪ್ರತಿಷ್ಠಿತ ವ್ಯಕ್ತಿಯಾದಂತ ವಾರದ ಮಲ್ಲಪ್ಪನವರಿಗೆ ನಿಮ್ಮ ಲಿಂಗಾಯತ ಧರ್ಮದಲ್ಲಿ ಜಾತಿ ಭೇದಗಳು ಅಂದ್ರೆ ಒಳ ಪಂಗಡಗಳು ಏನಾದರೂ ಇದ್ರೆ ಅದರ ವಿವರವನ್ನು ನಮಗೆ ತಿಳಿಸಬೇಕು ಅಂತ ಕೇಳ್ಕೊಂಡಾಗ ವಾರದ ಮಲ್ಲಪ್ಪನವರು ಒಬ್ಬರು ಶಾಸ್ತ್ರಿಗಳಿಗೆ ನಮಗೆ ನೀವು ಈ ಲಿಂಗಾಯತರಲ್ಲಿರುವಂತ ಪಂಗಡಗಳ ಬಗ್ಗೆ ಬರೆದು ಕೊಡಿ ಅಂತ ಕೇಳಿದಾಗ ಆ ಶಾಸ್ತ್ರಿಗಳು ಪಂಚಮಸಾಲಿ, ಬಣಜಿಗ, ಶೀಲವಂತ, ಧೂಳುಪಾವಡ ಇವರಿಗೆ ಪೂರ್ಣ ಲಿಂಗಾಯತ ಅಂತ ಒಂದು ಪಟ್ಟಿಯನ್ನು ಮಾಡ್ತಾರೆ. ಆಮೇಲೆ ಶಿವಶಿಂಪಿಗ, ಪಟ್ಟಸಾಲಿ, ಶಿವಾಚಾರ, ಹಟಗಾರ, ಕುರುವಿನ ಶೆಟ್ಟಿ, ಬಣಗಾರ, ಮಾಲ್ಗಾರ, ಕುಂಬಾರ, ಗಾಣಿಗ ಮೊದಲಾದವರನ್ನು ಅರ್ಧ ಲಿಂಗಾಯತರು ಅಂತ ಒಂದು ಪಟ್ಟಿ ಮಾಡ್ತಾರೆ. ಆಮೇಲೆ ಅಪ್ಲಿಕೇಟ್ ಅಂದ್ರೆ ನೋಡಿ ಕಟ್ಟಿದಂತ ಲಿಂಗಾಯತರು, ಬಣಜಿಗ, ಸಾದ, ನೊಣಬ, ಆದಿ ಬಣಜಿಗ, ರಡ್ಡೇರು, ಹೂಗಾರ, ಅರಸರು, ಕುರುಬ, ಡೋರ ಮೊದಲಾದವರನ್ನು 3ನೇ ಲಿಸ್ಟ್ ಅಂದ್ರೆ ಗಿರ್ಧ ಲಿಂಗಾಯತ. ನೋಡ್ರಿ, ಪೂರ್ಣ, ಅರ್ಧ, ನೋಡಿ ಕಟ್ಟಿದ ಅಂದ್ರೆ ಗಿರ್ಧ ಲಿಂಗಾಯತ. ಈ ರೀತಿ 3 ಒಂದು ಭಾಗ. ಇಲ್ಲಿ ಒಂದು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಈ ರೀತಿ ಒಂದು ಶ್ರೇಣಿ ವ್ಯವಸ್ಥೆ, ಒಂದು ರೀತಿ ಶ್ರೇಣಿ ವ್ಯವಸ್ಥೆ ಇದ್ದಿದ್ದು, ಒಂದು ಜಾತಿ ಭೇದ ಇದ್ದಿದ್ದು
ಕಂಡು ಬರ್ತದೆ. ಇದು ಈ ಶರಣರ ಕಿವಿಗೆ ಹೋಗಿ ಹೋಗ್ತದೆ. ಆ ಬಿಜಾಪುರದಲ್ಲಿ ಸಾಣಿಕ ದುಂಡಪ್ಪ ಮೊದಲಾದವರು ರೇವಣಸಿದ್ಧ ಶರಣರಿಗೆ ಈ ಸುದ್ದಿಯನ್ನು ಮುಟ್ಟಿಸಿ ಅದರ ಬಗ್ಗೆ ತಿಳಿಸ್ತಾರೆ. ಈ ರೀತಿಯ ಜಾತಿ ಭೇದ ನಮಗೆ ಸರಿ ಬರುವುದಿಲ್ಲ ಅಂತ. ನಾವು ಲಿಂಗಾಯತರು ಎಲ್ಲರೂ ನಾವು ಒಂದೇ ಅನ್ನುವಂತ ಭಾವ, ನಾವೆಲ್ಲರೂ ಒಂದು ಅನ್ನುವಂಥದ್ದು ಆಗ್ಬೇಕು ಅಂತ ಎಲ್ಲರೂ ಹಠ ಮಾಡ್ತಾರೆ. ಅವಾಗ ಶ್ರೀ ರೇವಣಸಿದ್ಧರು ಬಂದು ಈ ವಾರದ ಮಲ್ಲಪ್ಪನವರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಅವರು ಕೂಡ ಅದನ್ನು ಬೇಗ ಒಪ್ಪುವುದಿಲ್ಲ. ಆ ನಂತರ ಅದನ್ನು ಮತ್ತೆ ಇವರಿಗೆ ತಿಳಿಸಲಾಗ್ತದೆ, ವಿಧಾನಸಭಾ ಸಾಹೇಬರಿಗೆ ತಿಳಿಸಲಾಗ್ತದೆ, ನಮ್ಮಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ, ಇದನ್ನು ನೀವು ಹೆಂಗ್ ಪ್ರೂವ್ ಮಾಡ್ತೀರಿ ಅಂತ ಕೇಳಿದಾಗ ಮತ್ತೆ ರೇವಣಸಿದ್ಧ ಶರಣರು 3 ದಿನಗಳ ಅವಕಾಶವನ್ನು ತಗೊಂಡು ಭೀಮಾಶಂಕರ ಬೆಟ್ಟಿಗೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡ್ತಾರೆ. ಆ 3 ದಿನಗಳ ತಪಸ್ಸು ಮಾಡಿದಾಗ ಅಲ್ಲಿ ಪುರವಂತಿಕೆ ನೆನಪಾಗ್ತದೆ ಅವರಿಗೆ. ಆ ಪುರವಂತಿಕೆ ಗೊತ್ತಿದೆ ತಮಗೆಲ್ಲ. ಆ ಪುರವಂತಿಕೆ ಶುಭ ಕಾರ್ಯಗಳಲ್ಲಿ ಮಾಡುವಂತ ಪುರವಂತಿಕೆ. ಅಲ್ಲಿ ಆ ಪುರವಂತನಾದವನಿಗೆ ಊದುತ್ತಾ ಬಾರಿಸುತ್ತಾ ಒಂದು ಸಂಭ್ರಮದ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಮತ್ತೆ ಆ ಪುರವಂತ ಜಂಗಮರಲ್ಲಿ ಉಂಟು, ಮತ್ತೆ ಬೇರೆ ಪಂಗಡಗಳಲ್ಲಿ ಕೂಡ ಉಂಟು. ಮತ್ತು ಆ ಪುರವಂತನ ಬಗ್ಗೆ ಯಾವುದೇ ಭೇದ ಭಾವ ಯಾರಿಗೂ ಇಲ್ಲ. ಇದ್ರ ಬಗ್ಗೆ ಮತ್ತೆ ವಾರದ ಮಲ್ಲಪ್ಪನವರ ಜೊತೆ ಚರ್ಚೆ ಮಾಡಿದಾಗ ವಾರದ ಮಲ್ಲಪ್ಪ ಕೂಡ ಅದನ್ನು ಒಪ್ಕೊಳ್ತಾರೆ. ಎಲ್ಲ ಲಿಂಗಾಯತರು ಒಂದು ಮತ್ತು ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಅನ್ನುವಂತ ಒಂದು ಒಮ್ಮತದ ನಿರ್ಧಾರಕ್ಕೆ ಎಲ್ಲರೂ ಬರ್ತಾರೆ. ಮತ್ತು ಅದರ ಬಗ್ಗೆ ಒಂದು ಒಮ್ಮತವಾಗಿ ಅದರ ಬಗ್ಗೆ ಬರೆದು ಕಳಿಸ್ತಾರೆ ಇತಾನ್ ಸಾಹೇಬರಿಗೆ, ಲಿಂಗಾಯತರಲ್ಲಿ ಯಾವುದೇ ಒಳಪಂಗಡಗಳು ಇಲ್ಲ ಅಂತ. ಆದ್ರೆ ಇವತ್ತು ನೋಡಿ 21ನೇ ಶತಮಾನ ಆದ್ರೂ ಕೂಡ ಲಿಂಗಾಯತರಲ್ಲಿ ಒಂದು ಒಳ ಪಂಗಡಗಳಲ್ಲಿ ಅಂದ್ರೆ ಮಾತನಾಡುವಂತ ಸಂಪ್ರದಾಯ ಇದೆ, ಊಟೋಪಚಾರ ಇದೆ. ಆದರೆ ಮದುವೆಯ ಒಂದು ವ್ಯವಹಾರಗಳು, ಮದುವೆಯ ಸಂಬಂಧಗಳು ಇವತ್ತಿಗೂ ಕೂಡ ನಡೀತಾ ಇಲ್ಲ. ರೇವಣಸಿದ್ಧ ಶರಣರು ಪ್ರಯತ್ನ ಮಾಡಿ ಇವತ್ತಿಗೆ ಒಂದು 100 ವರ್ಷಗಳು ದಾಟಿ ಹೋಗಿವೆ. ಆದ್ರೂ ಕೂಡ ಈ ಲಿಂಗಾಯತರಲ್ಲಿ ಒಳ ಪಂಗಡಗಳು ಇವತ್ತಿಗೂ ಕೂಡ ತಮ್ಮ ಅಸ್ತಿತ್ವಗಳನ್ನು ಕಳೆದುಕೊಂಡಿಲ್ಲ ಅನ್ನುವುದು ನಮಗೆಲ್ಲ ಒಂದು ದುರ್ದೈವದ ಸಂಗತಿ ಅಂತಾನೆ ಹೇಳಬಹುದು. ಈಗ ರೇವಣಸಿದ್ಧರ ಚರಿತ್ರೆಯಲ್ಲಿ ಬರುವಂತ ಇನ್ನೊಂದು ಮಹತ್ವದ ಘಟ್ಟ, ಸರ್ವ ಈ ಲಿಂಗಾಯತ ಭಕ್ತ ಒಟುಗಳಿಗೆ ಜಂಗಮ ದೀಕ್ಷೆಯನ್ನು ಕೊಡಿಸಿದಂಥವರು ಈ ರೇವಣಸಿದ್ಧ ಶರಣರು. ಆ ಒಳಸಂಘದಲ್ಲಿರುವಂತ ನಾಗರಿಕ ಅಂದ್ರೆ ಬಣಗಾರ ಸಮಾಜ ಅಲ್ಲಿ ಜಾಸ್ತಿ ಇದೆ. ಒಳಸಂಘದಲ್ಲಿ ಅಲ್ಲಿ ನಿಂಗಯ್ಯ ಶಾಸ್ತ್ರಿ ಪಂಚಮಸಾಲಿ ಕುಲದವರು ಅಂತ ಈ ಬಣಗಾರ ಜನರಿಗೆ ಅವನು ಹೇಳ್ತಾ ಇದ್ದ. ಇಲ್ಲಿ ನೋಡಿ, ಗುಳೇದ ಗುಡ್ಡದಲ್ಲಿ ರೇವಣಸಿದ್ಧರು ಏನ್ ಮಾಡ್ತಾರೆ ಅಂದ್ರೆ, ಈ ಬಣಗಾರ ಇರ್ಬೋದು, ಹಟಗಾರ ಇರ್ಬೋದು, ಈ ಜಾಡರು ಅಂತ ಕರೀತಾರಲ್ಲ, ಎಲ್ಲ ಒಂದು ಒಳ ಪಂಗಡಗಳು, ಕುಷ್ಟಿ ಸಮಾಜದ ಎಲ್ಲ ಒಳ ಪಂಗಡಗಳ ಜನರಿಗೆ ತಿಳಿಸಿ ಹೇಳಿ, ಎಲ್ಲರೂ ನಿಮ್ಮ ನಿಮ್ಮ ಒಂದು ಕುಲಕ್ಕೆ ಒಬ್ಬರು ಸ್ವಾಮೀಜಿಗಳನ್ನು ನೀವು ತಯಾರು ಮಾಡ್ಕೋರಿ ಅಂತ ಅಂದಾಗ ಮೊದಲು ಯಾರೂ ಒಪ್ಪುವುದಿಲ್ಲ. ಆದ್ರ ಈ ಗುರುಗಳು ತಮ್ಮ ಹಠ ಬಿಡಂಗಿಲ್ಲ. ರೇವಣಸಿದ್ಧ ಶರಣರು ಇವರು ಒಂದು ರೀತಿ ಗಾಂಧಿವಾದಿಗಳು. ಮೊದಲು ತಿಳಿಸಿ ಹೇಳ್ತಾರೆ, ಜನರು ಕೇಳದಿದ್ದಾಗ ಒಂದು ಉಪವಾಸ ಸತ್ಯಾಗ್ರಹ, ಅನ್ನ ನೀರು ತ್ಯಾಗ ಮಾಡಿ ಇವರು ಉಪೋಷಣ ಕುತ್ತಾಗ ಅಂದ್ರೆ ಸತ್ಯಾಗ್ರಹಕ್ಕೆ ಕುಳಿತಾಗ ಜನ ಬಗ್ಗಲೇಬೇಕಾಗತ್ತೆ, ಬಗ್ತಾರೆ. ಗುಳೇದ ಗುಡ್ಡದಲ್ಲಿ ಪಾಡ ದೊಡ್ಡಪ್ಪನವರು ತಮ್ಮ ಮಗನನ್ನು ನಾನು ಜಂಗಮನನ್ನಾಗಿ ಮಾಡ್ತೀನಿ ಅಂತ ಒಪ್ಕೊಳ್ತಾರೆ. ಅವಾಗ ಅವರ ಮಗ ಶಿವಪ್ಪನನ್ನು ಕರ್ಕೊಂಡು ಒಳಸಂಖ್ಯೆ ಬರ್ತಾರೆ. ಅವರು ಒಳಸಂಘದಲ್ಲಿ ಕೂಡ ತಮ್ಮ ಈ ಕುಷ್ಟಿ ಇನ್ನರ್ ಸಬಕಾಸ್ಟ್ ಎಲ್ಲ ಜನರಿಗೂ ತಿಳಿಸಿ ಹೇಳಿ, ಪ್ರತಿಯೊಬ್ಬರು ನೀವು ಒಂದು ಕುಲಕ್ಕೆ ಒಬ್ಬೊಬ್ರು ಒಟ್ಟುಗಳನ್ನು ಅಂದ್ರೆ ಸ್ವಾಮೀಜಿಗಳನ್ನು ತಯಾರು ಮಾಡ್ಲಿಕ್ಕೆ ಒಟ್ಟುಗಳನ್ನು ನಮಗೆ ಕೊಡಿ ಅಂತ ಕೇಳಿದಾಗ ಯಾರು ಬೇಗ ತಯಾರಾಗೋದಿಲ್ಲ. ಆ ಗುಳೇದ ಗುಡ್ಡದಲ್ಲಿ ಆದಂತ ಪರಿಸ್ಥಿತಿ ಇಲ್ಲಿಯೂ ಕೂಡ ಹಾಗೇನೆ ಆಗ್ತದೆ. ಆದ್ರೂ ಕೂಡ ಅಲ್ಲಿಯೂ ಕೂಡ ಶರಣರು
ತಮ್ಮ ಒಂದು ಸತ್ಯಾಗ್ರಹದ ಮೂಲಕ ಜನರನ್ನು ಅವರಿಗೆ ತಿಳಿಸಿ ಹೇಳ್ತಾರೆ. ಎಲ್ಲ ಈ ನಮ್ಮ ಲಿಂಗಾಯತ ಚರಿತ್ರೆ ಗ್ರಂಥಗಳಲ್ಲಿ ಭಕ್ತ ಜನ ಕೂಡ ಜಂಗಮ ಆಗಬಹುದು ಅನ್ನುವಂಥದ್ದು ಅವರು ತಮ್ಮ ಚರಿತ್ರೆ ಗ್ರಂಥಗಳಿಂದ ಅವರಿಗೆ ತೋರಿಸ್ಕೊಟ್ಟು ಸಿದ್ಧ ಮಾಡಿ ಜನರಿಗೆ ತಿಳಿಸಿ ಹೇಳಿ ಅವರನ್ನು ಒಪ್ಪಿಸಿ ರೆಡಿ ಮಾಡ್ತಾರೆ. ಕುಲಕ್ಕೊಬ್ರು ಸ್ವಾಮೀಜಿಗಳನ್ನು ತಯಾರು ಮಾಡಲಿಕ್ಕೆ ಮಾಡ್ತಾರೆ. ಅವಾಗ ಈ ಸ್ವಾಮೀಜಿ ಐತನ ಅಂತ ಕರೀತಾರೆ, ಐತನ ಅಥವಾ ಅಯ್ಯತನ. ಆ ದೀಕ್ಷೆ ಇವತ್ತಿಗೂ ಕೂಡ ಮುಂದುವರೆದಿರುವಂತ ದೀಕ್ಷೆ. ಇದನ್ನ ನಡೆಸಿಕೊಡ್ಲಿಕ್ಕೆ ಮಹಾಂತ ಸ್ವಾಮಿಗಳು, ಒಳಸಂಗದ ಮಠದ ಸ್ವಾಮೀಜಿಗಳು, ಮಹಾಂತ ಸ್ವಾಮಿಗಳು ಬರಬೇಕು. ಆಮೇಲೆ ಈ ಮಹಾಂತ ಸ್ವಾಮಿಗಳನ್ನು ಕರ್ಕೊಂಡು ಬರುವಂತ ಜವಾಬ್ದಾರಿ ಈ ಸಾಹುಕಾರ ವೀರಭದ್ರಪ್ಪನಿಗೆ ಒಪ್ಪಿಸ್ತಾರೆ ರೇವಣ ಸಿದ್ದೇಶ್ವರರು. ನೋಡಿ, ನೀವು ಆ ಮಹಾಂತ ಸ್ವಾಮಿಗಳನ್ನ ಕರ್ಕೊಂಡ್ ಬರ್ಬೇಕು ಅಂತ. ಅವಾಗ ಸಾಹುಕಾರ ವೀರಭದ್ರಪ್ಪ ಒಂದು ಈ ಬಣಗಾರ ಮತ್ತು ಸ್ವಾಮೀಜಿಗಳ ಜಗಳದಲ್ಲಿ ಸ್ವಾಮೀಜಿಗಳ ಪರವಾಗಿ ವಾದ ಮಾಡಿ ಹೊಲ ಇತ್ಯಾದಿ ಆಸ್ತಿಯನ್ನು ಮಠಕ್ಕೆ ದೊರಕಿಸಿಕೊಟ್ಟಂತ ಸಾಹುಕಾರ ಅದೇ ದರ್ಪದಲ್ಲಿ ಅವನು ಮಹಾಂತ ಸ್ವಾಮಿಗಳ ಹತ್ತಿರ ಹೋಗಿ, ನೀವು ಈ ಜಾಡ ಮತ್ತು ಹಟಗಾರ ಬಣಗಾರ ಸಮಾಜದವರಿಗೆ ನೀವು ಒಂದು ಐತನ ಕಾರ್ಯಕ್ರಮಕ್ಕೆ ನೀವು ನಡೆಸ್ಕೊಡ್ಲಿಕ್ಕೆ ಬರಬೇಕು ಅಂತ ಕೇಳಿದಾಗ ಸ್ವಾಮೀಜಿಗಳು, ಬೇಕಾದ್ರೆ ನೀವು ಪಡಿಸಿದಂತ ಹೊಲ ವಾಪಸ್ ತಗೋರಿ, ಆದ್ರ ನಾವು ಈ ಕಾರ್ಯಕ್ರಮಕ್ಕೆ ಬರಂಗಿಲ್ಲ ಅಂತೇಳಿ ಅವರು ಖಂಡಿತವಾಗಿ ಹೇಳಿಬಿಡ್ತಾರೆ. ಅವಾಗ ಈ ಸಾಹುಕಾರ ಗುರುಗಳ ಹತ್ತಿರ ಬಂದು, ನೀವು ಅಂದಂಗೆ ಆಯ್ತ್ರಿ ಅಪ್ಪರ, ಅವ್ರು ಬರ್ಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರು. ಅವಾಗ ಗುರುಗಳು ಏನ್ ಮಾಡೋದಪ್ಪ, ಈಗ ನಾವು ಶಿರೋಳದ ಹಿರೇಮಠದ ಶ್ರೀ ಚನ್ನವೀರ ಸ್ವಾಮಿಗಳನ್ನು ನಾವು ಕರ್ಕೊಂಡು ಬರೋಣ, ಅವರಿಂದ ನಾವು ಈ ಮುಟುಗಳಿಗೆ ಜಂಗಮ ದೀಕ್ಷೆಯನ್ನು ಕೊಡಿಸೋಣ ಅಂತ ತಯಾರಾಗ್ತಾರೆ. ಅವಾಗ ನೋಡ್ರಿ, ಆ ಒಳಸಂಗದಲ್ಲಿರುವಂತ 150 ಜನ ಹಟಗಾರ ಜನ, ಬೇರೆ ಜನ ಅಲ್ಲ. ಈ ಗುರುಗಳು ರೇವಣಸಿದ್ಧ ಶರಣರು ಯಾವ ಸಮಾಜಕ್ಕಾಗಿ ಒಂದು ಜಂಗಮ ದೀಕ್ಷೆಯ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದೇ ಸಮಾಜದ 150 ಜನ, 150 ಬಡಿಗಿ. ಅಂದ್ರ ಈ ಹಿಂದಿನ ಕಾಲದಲ್ಲಿ ಈ ಮಾರಾಮಾರಿ ಬಡಪೆಟ್ಟು ಮಾಡುವ ಸಲುವಾಗಿ ಬಡಿಗಿ ಪೆಟ್ಟಿಗೆಗಳನ್ನು ಯೂಸ್ ಮಾಡ್ತಾ ಇದ್ರು. ಅಂತ ಬಡಿಗೆಗಳನ್ನು ತರಿಸಿ ಆ ಬಡಿಗೆಗಳಿಗೆ ಇಟ್ಟು 150 ಬಡಿಗೆಗಳನ್ನು ಒಂದು ಕಡೆ ತಂದು ಇಟ್ಟು ಪೂಜೆ ಮಾಡಿ ಅವುಗಳನ್ನ ರೇವಣಸಿದ್ಧ ಶರಣರ ಮೇಲೆ ಪ್ರಯೋಗ ಮಾಡುವ ಸಲುವಾಗಿ ಎಲ್ಲ ಸಿದ್ಧತೆ ಆಗಿತ್ತು. ಈ ಸುದ್ದಿ ಶರಣರಿಗೆ ಮುಟ್ತು. ನೋಡ್ರಿ, ಕೊಡ್ಲಿಕ್ಕೆ ನಾವ ಕುಲುಕು ಮೂಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ಇಲ್ಲಿ ಅದೇ ಸಮಾಜದ ಜನ ವಿರೋಧ ಮಾಡಿದಾಗ ಶ್ರೀ ರೇವಣ ಸಿದ್ಧರಿಗೆ ಸಾಕಷ್ಟು ದುಃಖ ಆಗ್ತದೆ. ಅವರು ಏನಪ್ಪಾ, ಏನ್ ಮಾಡೋದು ಈಗ ಅಂತೇಳಿ ಬಹಳಷ್ಟು ದುಃಖಿತರಾಗಿದ್ದಾಗ ಈ ಜನರು ತಮ್ಮಲ್ಲಿ ಮತ್ತೆ ಒಂದು ಪಾಸಿಟಿವ್ ಚರ್ಚೆ ಅವರಲ್ಲಿ ಬರ್ತದೆ. ಏನಪ್ಪಾ, ಇಷ್ಟೆಲ್ಲ ಗುರುಗಳು ಮಾಡ್ತಾ ಇದ್ದಾರ, ಯಾರ ಸಲುವಾಗಿ ಮಾಡ್ತಾ ಇದ್ದಾರ? ನಮ್ಮ ಸಮಾಜಕ್ಕಾಗಿನೇ ಮಾಡ್ತಾ ಇದ್ದಾರ, ನಮ್ಮ ಸಮಾಜವನ್ನು ಮುಂದೆ ತರುವ ಸಲುವಾಗಿ ಮಾಡ್ತಾ ಇದ್ದಾರ, ನಮ್ಮ ಜನರನ್ನೇ ಮೇಲೆ ಎತ್ತುವ ಸಲುವಾಗಿ ಮಾಡ್ತಾ ಇದ್ದಾರ, ಯಾಕಪ್ಪ ನಾವು ಅವರಿಗೆ ಬಡಿಗೆಯಿಂದ ಹೊಡಿಬೇಕು ಅಂತ ಹೇಳಿ ಅವರೆಲ್ಲ ತಮ್ಮಲ್ಲಿ ಚರ್ಚೆ ಮಾಡ್ದಕ್ರ ಒಬ್ಬೊಬ್ರು ಆ ಬಡಿಗೆ ಕಾರ್ಯಕ್ರಮ ಅಂದ್ರೆ ಹೊಡೆಪೆಟ್ಟು ಮಾಡುವಂತ ಕಾರ್ಯಕ್ರಮದಿಂದ ಒಬ್ಬೊಬ್ರು ಹಿಂದೆ ಸರಿದಾಗ ಎಲ್ಲ ಜನ ಏನಾಗ್ತದ, ಹಿಂದೆ ಸರಿದು ಎಲ್ಲರೂ ಕೂಡಿ ಹೋಗಿ ರೇವಣಸಿದ್ಧ ಶರಣರಿಗೆ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ತಾರೆ. ತಪ್ಪೈತ್ರಿ ಗುರುಗಳ, ನೀವು ಮಾಡುವ ಕೆಲಸಿನ ಒಂದು ಸರಿಯಾದ ಜ್ಞಾನ ನಮಗೆ ಆಗಿರ್ಲಿಲ್ಲ, ನಾವು ಏನೋ ತಪ್ಪು ತಿಳ್ಕೊಂಡು ನಿಮ್ಮ ಮೇಲೆ ಬಡಿಗೆ ಪ್ರಯೋಗ ಮಾಡ್ಬೇಕಂದಿದ್ದೆವು, ಆದ್ರೆ ಈಗ ನಾವು ನಮ್ಮ ನಿರ್ಧಾರವನ್ನು ವಾಪಸ್ ತಗೊಂಡಿವಿ, ಇನ್ನು ಮುಂದೆ ನಾವು ಯಾರು ಅದನ್ನು ಮಾಡಂಗಿಲ್ಲ, ತಪ್ಪು ಮಾಡಂಗಿಲ್ಲ, ನಮ್ಮನ್ನ ಕ್ಷಮಿಸ್ರಿ ಅಂತೇಳಿ ಬೇಡಿಕೊಂಡಾಗ ಗುರುಗಳಿಗೆ ಆನಂದ ಆಗ್ತದ. ಅಲ್ಲಿ ಇರುವಂತ 3 ಒಟುಗಳಿಗೆ ಜಂಗಮ ದೀಕ್ಷೆಯ ಕಾರ್ಯಕ್ರಮ ನಡೀತದ. ಆಮೇಲೆ ಒಬ್ಬ ಹುಡುಗ, 3 ವರ್ಷದ ಹುಡುಗ ಇರ್ತಾನ, ತಾಡಮಾರ ಶರಣಪ್ಪನವರ ಮಗ. ಅವ ಸ್ವಲ್ಪ ಆರಾಮಿರ್ಲಿಲ್ಲ, ಒಂದು ರೋಗ ಇರ್ತದ ಅವನಿಗ. ಅಂತ ಹುಡುಗನನ್ನ ಮಠದ ಸ್ವಾಮೀಜಿ ಮಾಡುವ ಸಲುವಾಗಿ ಬಿಟ್ಟಿರ್ತಾರ. ಆ ಹುಡುಗ ಅವನಿಗೆ ಕಾಯಿಲೆ ವಾಸಿ ಆದ ನಂತರ ರೇವಣಸಿದ್ಧ ಶರಣರು ಅವನಿಗೂ ಕೂಡ ಜಂಗಮ ದೀಕ್ಷೆಯನ್ನು ಕೊಡಿಸ್ತಾರೆ. ಆಮೇಲೆ ವಾಗ್ದರಿ ಗ್ರಾಮದಲ್ಲಿ ಕೂಡ
ಪ್ರವಚನ ಇತ್ಯಾದಿ ಕಾರ್ಯಕ್ರಮ ನಡೆಸಿ ಸಮಾಜದ ಜನರ ಒಂದು ಸಭೆಯನ್ನು ಕರೆಸಿ ಅಲ್ಲಿಯೂ ಕೂಡ ಒಬ್ಬ ವಟುವಿಗೆ ಜಂಗಮ ದೀಕ್ಷೆಯ ಸಲುವಾಗಿ ಅಲ್ಲಿ ಜನರಿಗೆ ಕೇಳಿಕೊಂಡಾಗ ಮೊದಲು ಅವರು ಕೂಡ ಒಪ್ಪೋದಿಲ್ಲ. ಆ ನಂತರ ತಿಳಿಸಿ ಹೇಳಿದ ನಂತರ ಅವರು ಕೂಡ ಒಪ್ಕೊಳ್ತಾರೆ. ಆಮೇಲೆ ಮೈಂದರ್ಗಿಯಲ್ಲಿ ಹೋಳಿ ಕಟ್ಟಿ ಮನೆಯವರಿಗೆ ಮಂತ್ರೋಪದೇಶವನ್ನು ಮಾಡ್ತಾರೆ. ಅಲ್ಲಿ ಏನಾಗ್ತದೆ, ಹೋಳಿ ಕಟ್ಟಿ ಮನೆಯಲ್ಲಿ ಒಂದು ಗೊಂದಲದ ಕಾರ್ಯಕ್ರಮ, ಮರಾಠಿಯಲ್ಲಿ ಗೊಂದಳ ಅಂತ ಕರೀತಾರೆ. ಈ ಅಂಬಾಬಾಯಿ ಒಂದು ಆರಾಧನೆ ನಡೀತಾ ಇರ್ತದೆ. ಇವತ್ತಿಗೂ ಕೂಡ ಈ ಪರಿಸರದಲ್ಲಿ ಅದು ಸಾಕಷ್ಟು ನಡೆಯುವಂತ ಕಾರ್ಯಕ್ರಮ. ತುಳಜಾಪುರದ ಅಂಬಾಬಾಯಿ ಇರಬಹುದು ಅಥವಾ ಸೌದತ್ತಿ ಯಲ್ಲಮ್ಮ ಒಂದು ಗೊಂದಲಿಗರು ಬಂದು ರಾತ್ರಿ ಇಡೀ ಭವಾನಿ ಮಾತೆಯ ಒಂದು ಭಕ್ತಿ ಗೀತೆಗಳನ್ನ ಹಾಡುವ ಮೂಲಕ ಒಂದು ಗೊಂದಲ ಕಾರ್ಯಕ್ರಮ ನಡೀತಾ ಇರ್ತದೆ. ಅವಾಗ ಹುಳಿಕಟ್ಟಿಯವರು ಇವರೆಲ್ಲ ಶುದ್ಧ ಲಿಂಗಾಯತರು, ಈ ಲಿಂಗಾಯತ ಧರ್ಮದ ತತ್ವಗಳನ್ನು ಆಚರಣೆಗಳನ್ನು ಮಾಡುವಂತವರು. ಅವರು ಈ ಗೊಂದಲ ಕಾರ್ಯಕ್ರಮ ಮುಗಿದ ನಂತರ ಆ ಗೊಂದಲಿಗ ಹೇಳ್ತಾನೆ, ನೀವೆಲ್ಲ ಬಂದು ನಮಸ್ಕಾರ ಮಾಡಿ ಆಶೀರ್ವಾದ ತಗೋರಿ ಅಂತ ಹೇಳ. ಅವಾಗ ಈ ಹೋಳಿಕಟ್ಟಿಯವರು ವಿಚಾರ ಮಾಡ್ತಾರೆ, ಏನಪ್ಪಾ ಇದು, ನಾವು ಲಿಂಗಾಯತರಾಗಿ ಇದು ಬೇರೆ ಬೇರೆ ದೇವರುಗಳಿಗೆ ನಾವು ಏನು ನಮಸ್ಕಾರ ಮಾಡೋದು ಅದು ಇದು ನಮ್ಗಿದು ಯಾವುದೂ ಸರಿ ಬರಂಗಿಲ್ಲ ಅಂತ ಅಂದ್ಕೊಂಡು ತಮ್ಮ ಜಗಲಿ ಮೇಲೆ ಇರುವಂತ ಎಲ್ಲ ತಾಮ್ರ ಹಿತ್ತಾಳೆ ದೇವತೆಗಳನ್ನ ತಗೊಂಡು ಒಂದು ಬಟ್ಟಿಯೊಳಗೆ ಗಂಟು ಕಟ್ಟಿ ಒಯ್ದು ನಾವೇ ಒಗೆದು ಬಿಡ್ತಾರೆ. ನೋಡ್ರಿ, ಇದೆಲ್ಲ ಎಂತ ಒಂದು ಕ್ರಾಂತಿಕಾರಿ ಕೆಲಸಗಳು. ಯಾಕಂದ್ರ ಇದು ಸಾಮಾನ್ಯ ಸಂಗತಿ ಅಲ್ರಿ ಇದು. ಯಾಕಂದ್ರೆ ಜಗಲಿ ಮೇಲೆ ತಂದಿಡುದು ಬಹಳ ಸುಲಭ. ಆದ್ರ ತಂದಿಟ್ಟಂತ ಮೂರ್ತಿಗಳನ್ನ ಬಟ್ಟೆಯಲ್ಲಿ ಕಟ್ಟಿ ಒಯ್ದು ಬಾವಿಗೆ ಒಗೆದು ತಾವು ತಮ್ಮ ಶುದ್ಧ ಲಿಂಗಾಯತ ತತ್ವವನ್ನೇ ನಾವು ಮುನ್ನಡೆಸ್ತೀವಿ ಅನ್ನುವಂತ ನಿರ್ಧಾರ ಇದು ಸಾಮಾನ್ಯವಾದಂತ ನಿರ್ಧಾರ ಅಲ್ಲ. ಇದು ಹೋಳಿಕಟ್ಟಿಯವರು ಇಂಥ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದು ಬಹಳಷ್ಟು ಕ್ರಾಂತಿಕಾರಿ ನಿರ್ಣಯ. ಇಲ್ಲಿಯೂ ಕೂಡ ಈ ಸ್ವಾಮೀಜಿ ಅಂದ್ರೆ ಜಂಗಮ ಅನ್ನುವಂಥ ತತ್ವ ಇದು ಜಾತಿಯಿಂದ ಬಂದದ್ದಲ್ಲ. ಭಕ್ತರು ಕೂಡ ಜಂಗಮರು ಆಗಬಹುದು ಅನ್ನುವಂಥ ವಿಷಯದ ಬಗ್ಗೆ ಚರ್ಚೆ ಆಗ್ತದೆ. ಅಲ್ಲಿಯೂ ಕೂಡ ಮೊದಲು ಜನ ಒಪ್ಪಂಗಿಲ್ಲ. ಅಲ್ಲಿ ಏನಾಗ್ತದೆ, ಈ ಮೈಂದರ್ಗಿ ಪರಿಸರದಲ್ಲಿ ಕರ್ನಾಟಕದ ಒಂದು ನಿಂಬಾಳ ಅನ್ನುವಂಥ ಒಂದು ಗ್ರಾಮ, ಬಹುಶಃ ಬಹಳ ಜನರಿಗೆ ಗೊತ್ತಿರಬಹುದು, ದುಗ್ನಿ ಹತ್ತಿರದಲ್ಲಿ ಇರುವಂತ ಒಂದು ಗ್ರಾಮ. ಆ ನಿಂಬಾಳ ಗೌಡ್ರು ಒಬ್ರು ಶಾಂತಿವೀರ ಅನ್ನುವಂತ ಒಬ್ರು ಗೌಡ್ರು. ಆ ಗೌಡರಿಂದ ನೀವು ಒಪ್ಪಿಗೆ ಪಡ್ಕೊಂಡು ಬಂದ್ರಿ ಅಂದ್ರ ಇದನ್ನು ನೀವು ಈ ಕುಸ್ತಿ ಸಮಾಜದ ಜನರಿಗೆ ನೀವು ಜಂಗಮ ದೀಕ್ಷೆಯನ್ನು ಕೊಡಬಹುದು ಅನ್ನುವಂತ ಒಂದು ಚರ್ಚೆ ಅಲ್ಲಿ ನಡೀತದೆ. ಅವಾಗ ಗುರುಗಳು ರೇವಣಸಿದ್ಧ ಶರಣರು ಗೌಡ್ರ ಕಡೆಗೆ ಹೋದಾಗ ಅಲ್ಲಿ ಏನಾಗ್ತದೆ, ಇವರು ರೇವಣಸಿದ್ಧರು ಹೋಗುವಕ್ಕಿಂತ ಮುಂಚೆನೆ ಒಬ್ರು ಅಲ್ಲಿ ಒಂದು ಇವರಿಗೆ ನೀವು ಒಪ್ಪಿಗೆಯನ್ನು ಕೊಡಬೇಡ್ರಿ ಅನ್ನುವಂತ ಒಂದು ಗುಪ್ತ ಪತ್ರ ಕೂಡ ಒಬ್ರು ಅಲ್ಲಿ ಕಳಿಸಿರ್ತಾರೆ. ಆ ಗುಪ್ತ ಪತ್ರದ ಮೇರೆಗೆ ಶಾಂತವೀರ ಗೌಡರು ಈ ರೇವಣಸಿದ್ಧ ಶರಣರಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ, ಅವರಿಗೆ ಭೇಟಿ ಆಗೋದಿಲ್ಲ, ಅಥವಾ ಭೇಟಿ ಆದರೂ ಸರಿಯಾಗಿ ಮಾತಾಡೋದಿಲ್ಲ. ಅವರಿಂದ ಭೇಟಿಯನ್ನು ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡೋದು, ಮತ್ತೆ ಮರುದಿನ ಬರ್ಲಿಕ್ಕೆ ಹೇಳೋದು. ಆಮೇಲೆ ಅವರಿಗೆ 2 ವಾರಗಳವರೆಗೆ ಭೇಟಿ ಆಗೋದಿಲ್ಲ. ಅವಾಗ ಗೌಡ್ರು ಎಲ್ಲದಾರಂತ ಕೇಳ್ಕೊಂಡು ರೇವಣಸಿದ್ಧ ಶರಣರು ಬಿಡಂಗಿಲ್ಲ. ಅವ್ರು ಹೊಲದಾಗಿರ್ತಾರ. ಹೊಲಕ್ಕನೆ ಇವರು ಹೋಗಿ ತಮ್ಮ ಶಾಸ್ತ್ರ ಗ್ರಂಥಗಳನ್ನ ತಗೊಂಡು ಹೋಗಿ ಆ ಗೌಡ್ರಿಗೆ ರಿಕ್ವೆಸ್ಟ್ ಮಾಡಿ ಆ ಗ್ರಂಥಗಳನ್ನು ಓದ್ಲಿಕ್ಕೆ ಹಚ್ಚಿ ತಿಳಿಸಿ ಹೇಳ್ತಾರೆ ಅವ್ರಿಗೆ, ನೀವು ಇದನ್ನು ನೋಡ್ರಿ ಅಂತ ಸ್ವಲ್ಪ ಓದ್ಲಿಕ್ಕೆ ಹೇಳಿ 1-2 ಲೈನ್ ಓದಿ ಸ್ವಲ್ಪ ಅವ್ರಿಗೆ ರುಚಿ ಹಚ್ಚಿ ಬಿಡ್ತಾರೆ ಅವ್ರಿಗೆ ಶಾಸ್ತ್ರ ಗ್ರಂಥಗಳು. ಅದು 2-2 ಲೈನ್ ಓದ್ಕೋತು ಆ ಗೌಡ್ರು ಎಲ್ಲ ಗ್ರಂಥಗಳನ್ನು ಪೂರ್ತಿಯಾಗಿ ಓದಿ ಈ ರೇವಣಸಿದ್ಧರ ಶರಣರು ಹೇಳುವಂತ ವಿಚಾರ ಇದು ಸತ್ಯ ಅದ, ನಾನು ಇದನ್ನು ಒಪ್ಪಬೇಕು ಅಂತ ಹೇಳಿ ಅವರು ಕೂಡ ಒಂದು ಸಹಿ ಮಾಡಿ ಬರ್ತಿರ್ತಾರೆ. ಅಂದ್ರ ನೀವು ಈ ಭಕ್ತ ಮುಟುಗಳಿಗೆ ಜಂಗಮ ದೀಕ್ಷೆ ಕೊಡಬಹುದು ಅಂತ ಗೌಡ್ರು ಅಪ್ಪಣೆ ಕೊಡ್ತಾರೆ. ಆ ಗೌಡ್ರು ಅಪ್ಪಣೆ ಕೊಟ್ಟ ನಂತರ ಆ ಮೈಂದರಿಗೆಲ್ಲಿ ಇರುವಂತ ವ್ಯಕ್ತಿ ಅವನು ಕೂಡ ಅದನ್ನು ಬೇಗ ಒಪ್ಪುವುದಿಲ್ಲ. ಆದ್ರೂ ಕೂಡ ಈ ಶರಣರು ಸತ್ಯಾಗ್ರಹದ ಮೂಲಕ ಅವರನ್ನು ಕೂಡ ಒಪ್ಪಿಸಿ ಈ ಭಕ್ತ ಒಟ್ಟುಗಳಿಗೆ ಜಂಗಮ ದೀಕ್ಷೆಯನ್ನು ಕೊಡಿಸ್ತಾರೆ. ಇದು ಕೂಡ ಕ್ರಾಂತಿಕಾರಿ ಕೆಲಸ, ಸಾಮಾನ್ಯ ಕೆಲಸ ಅಲ್ಲ. ಯಾಕಂದ್ರೆ 12ನೇ ಶತಮಾನದಲ್ಲಿ
ಈ ಇಂಟರ್ಕಾಸ್ಟ್ ಮ್ಯಾರೇಜ್ ಸಲುವಾಗಿ ಇಷ್ಟೊಂದು ಕ್ರಾಂತಿ ಆಯ್ತು, ಅದೇ ರೀತಿ ಈ ಭಕ್ತ ಒಟುಗಳಿಗೆ ಜಂಗಮ ದೀಕ್ಷೆಯ ಸಲುವಾಗಿ ನೋಡ್ರಿ, ಬರೀ ಒಂದು ಜಾಗದಲ್ಲಿ ಅಲ್ರಿ, ಗುಳೇದ ಗುಡ್ಡ ಹಿಡಿದು ಒಳಸಂಗ, ವಾಗ್ದರಿ, ಮೈಂದರ್ಗಿ, ಹಿರೋಳಿ, ಮಾದನ ಇಪ್ಪರಿಗಿ, ಚಿಕ್ಕಳ್ಳಿ, ಸಲಗರ, ಈ ರೀತಿ ಅನೇಕ ಗ್ರಾಮಗಳಲ್ಲಿ ಶ್ರೀ ರೇವಣಸಿದ್ದೇಶ್ವರನರು ತಮ್ಮ ಒಂದು ಈ ಕುಷ್ಟಿ ಸಮುದಾಯದ ಭಕ್ತ ಒಟುಗಳಿಗೆ ಜಂಗಮ ದೀಕ್ಷೆಯನ್ನು ಮಾಡಿಸ್ತಾರೆ. ತೋಳೂರು ಗ್ರಾಮದಲ್ಲಿ ಕೂಡ ಮಾಡಿಸ್ತಾರೆ. ಈ ರೀತಿ ಆಲ್ ಓವರ್ ಕರ್ನಾಟಕ ಇರ್ಬೋದು ಅಥವಾ ಅಕ್ಕಲಕೋಟೆ ತಾಲೂಕಿನ ಪರಿಸರದಲ್ಲಿ ಎಲ್ಲೆಲ್ಲಿ ಈ ಕುಷ್ಟಿ ಸಮಾಜದ ಜನ ಎಲ್ಲೆಲ್ಲಿದ್ದಾರೆ ಆ ಎಲ್ಲ ಕಡೆಗಳಲ್ಲಿ ಶರಣ ಮಠಗಳನ್ನು ಸ್ಥಾಪನೆ ಮಾಡಿ ತಮ್ಮದೇ ಸಮಾಜದ ಜನರಿಗೆ ಜಂಗಮ ದೀಕ್ಷೆಯನ್ನು ನೀಡುವ ಮೂಲಕ ತಮ್ಮದೇ ಸಮಾಜದ ಒಂದು ಭಕ್ತಿ ಪರಂಪರೆಯನ್ನು, ಭಕ್ತರ ಪರಂಪರೆಯನ್ನು, ಗುರು ಪರಂಪರೆಯನ್ನು ಬೆಳೆಸುವ ಮೂಲಕ ಒಂದು ಸಾಕಷ್ಟು ವಿನೂತನವಾದಂತ ಕ್ರಾಂತಿಯನ್ನು, ಒಂದು ಬಹುದೊಡ್ಡ ಕ್ರಾಂತಿ ಲಿಂಗಾಯತ ಧರ್ಮದಲ್ಲಿ ಬಹುಶಃ ಆಧುನಿಕ ಕಾಲದಲ್ಲಿ ಇಂತಹ ಕ್ರಾಂತಿಗಳು ನಡೆದಂತ ಬೇರೆ ಘಟನೆಗಳು ನನಗೆ ಕಾಣುವುದಿಲ್ಲ. ಯಾಕಂದ್ರೆ ಎಲ್ಲ ಕಡೆ ಯುದ್ಧ ಪರಂಪರೆಯನ್ನ ಮುಂದುವರಿಸುವಂತ ಜನ ಜಾಸ್ತಿ. ಆದ್ರ ಅಕ್ಕಲಕೋಟೆ ರೇವಣಸಿದ್ದರು ಇದು ಬರೀ ಅಕ್ಕಲಕೋಟಕ್ಕೆ ಸೀಮಿತವಾಗಿ ಮಾಡದೆ ಕರ್ನಾಟಕದಲ್ಲಿ ತಮಗೆ ಎಲ್ಲಿಯವರೆಗೆ ಪರಿಚಯ ಇದೆ ಅಲ್ಲಿಯವರೆಗೆ ಎಲ್ಲ ಗ್ರಾಮಗಳಿಗೆ ಹೋಗಿ ಎಲ್ಲ ಕಡೆ ಅವರು ಜನರಿಗೆ, ತಮ್ಮ ಸಮಾಜದ ಜನರಿಗೆ ತಿಳಿಸಿ ಹೇಳುವ ಮೂಲಕ, ಜಂಗಮ ದೀಕ್ಷೆಯನ್ನು ಕೊಡಿಸುವ ಮೂಲಕ, ಶರಣ ಮಠಗಳನ್ನು ಸ್ಥಾಪಿಸುವ ಮೂಲಕ ಅನೇಕ ಕ್ರಾಂತಿಕಾರಿ ಕೆಲಸಗಳನ್ನು ಈ ಶರಣರು ಮಾಡಿದ್ದಾರೆ. ಒಂದ್ಸಲ ಅಲ್ದಿ ಅಂತ ಇಲ್ಲಿ ಒಂದು ಗ್ರಾಮ ಬರುತ್ತೆ. ಇವತ್ತು ಅದಕ್ಕೆ ಆಳಂದ, ಕಲಬುರಗಿ ಜಿಲ್ಲೆ ಆಳಂದ ಗ್ರಾಮ ಇವತ್ತು ಆಳಂದ ಅಂತ ಕರೀಲಾಗ್ತದೆ. ಮೊದಲನೇ ಹೆಸರು ಅದು ಅಲ್ದಿ ಅಂತ. ಅಲ್ಲಿ ಒಂದು ತ್ರಿಷಷ್ಟಿ ಪುರಾತನರ ಒಂದು ಮಂಟಪ ಮಾಡಿಸುವಂತ ಯೋಜನೆ ಇವರಿಗೆ ಬರ್ತದೆ. 63 ಪುರಾತನರು ತಮಗೆ ಗೊತ್ತೇ ಇರುವಂತ ವಿಷಯ. ಅದು ತ್ರಿಷಷ್ಟಿ ಪುರಾತನರ ಮಂಟಪ ಆಗ್ಬೇಕು ಅಂತ. ಆದ್ರೆ ಇಷ್ಟು ದೊಡ್ಡ ಮಂಟಪ ಹೆಂಗ್ ಮಾಡುದು? ಇವರು ಗುರುಗಳು ಒಂದ್ಸಲ ಬೆಳಗಾವಕ್ಕೆ ಹೋದಾಗ್ರ ಅಲ್ಲಿ ಸರ್ಕಸ್ ತಂಬು ನೋಡಿರ್ತಾರ. ಈ ರೀತಿ ಒಂದು ದೊಡ್ಡ ಟೆಂಟ್ ಆಯ್ತು ಅಂದ್ರ ತ್ರಿಷಷ್ಟಿ ಪುರಾತನರ ಒಂದು ಮಂಟಪ ಚೆನ್ನಾಗಿ ಆಗ್ಬಹುದು ಅಂತ ಅದನ್ನು ಅಪೇಕ್ಷೆ ಪಡ್ತಾರೆ. ಓರ್ವ ಭಕ್ತನಿಗೆ ಅದರ ಬಗ್ಗೆ ತಿಳಿಸ್ತಾರೆ. ಅವನು, ನನಗೆ ಮಕ್ಕಳಿಲ್ಲ, ನೀವು ಮಕ್ಕಳ ಆಶೀರ್ವಾದ ಅಂದ್ರೆ ಪುತ್ರ ಸಂತಾನ ಆದ್ರೆ ನಾನು ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಬೇಡ್ಕೊಳ್ತಾನೆ. ಅವರು ಕೂಡ ಸರಿ, ನಿನಗೆ ಮಗು ಆದ್ರೆ ನಮಗೆ ನೀನು ಟೆಂಟ್ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾರೆ. ಒಂದು ಯೋಗ ಅವನಿಗೆ ಮಗು ಆಗುತ್ತೆ. ಅವನು ಆ ಮಂಟಪವನ್ನು ಮಾಡಿಸ್ಕೊಡ್ತಾನೆ. ಅಲ್ಲಿ ಒಂದು ಗುರುಗಳು ಮಾಡುವಂಥದ್ದು ಒಂದು ಕಾರ್ಯಕ್ರಮದ ಅಚ್ಚುಕಟ್ಟತೆ ಬಗ್ಗೆ ಒಂದು ವಿಷಯ ಹೇಳ್ಬೇಕು ನಿಮ್ಗೆ. ಅವರು ಏನೇ ಮಾಡ್ಲಿ ಈ ಏನು ಕಾನೂನಿನ ಪ್ರಕಾರ ಕರಾರುವಕ್ಕಾಗಿ ಮಾಡ್ತಾ ಇದ್ರು. ಅಂದ್ರೆ ವಿತ್ ಪರ್ಮಿಷನ್, ರಾಜರಿಂದ ಮಾಮಲೆದಾರ್ ಅವರಿಂದ ಹುಕುಂ ಪಡೆದು, ಪರವಾನಗಿ ಪಡೆದು. ಯಾಕಂದ್ರೆ ಇವತ್ತು ಎಲ್ಲ ಕಡೆ ಅಂತ ಒಂದು ಪರ್ಮಿಷನ್ ತಗೊಂಡೇ ಮಾಡುವಂತ ಒಂದು ನಿಯಮ ಇವತ್ತಿಗೂ ಕೂಡ ಇದೆ. ಅವ್ರ ಗುರುಗಳು ಆಗಿನ ಕಾಲದಲ್ಲಿ ಕೂಡ ಅದನ್ನ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ರು. ಅಲ್ಲಿ ಆಳಂದದಲ್ಲಿ ಅಲ್ದಿಯಲ್ಲಿ ಏನಾಗಿತ್ತು, ಈ ಜೈನ ಸಮುದಾಯದವರು ಪರ್ಮಿಷನ್ ತಗೊಂಡೇ ಒಂದು ಟೆಂಟ್ ಹಾಕಿದ್ರು ಒಂದು ಕಾರ್ಯಕ್ರಮದ ಸಲುವಾಗಿ. ಆದ್ರ ವಿಚಿತ್ರ ಅಂದ್ರ ಇಲ್ಲಿದ್ದಂತ ಯಾರಾದ್ರೂ ಮುಸ್ಲಿಂ ಬಾಂಧವರು ಇದ್ರೆ ತಪ್ಪು ತಿಳ್ಕೋಬಾರ್ದು. ಅವಾಗ ಏನಾಯ್ತು ಅಲ್ಲಿ ಆಳಂದದಲ್ಲಿ ಅಂದ್ರೆ ಆ ಜೈನ ಸಮುದಾಯದವರು ವಿತ್ ಪರ್ಮಿಷನ್ ಹಾಕಿರುವಂತ ಟೆಂಟ್ ಅನ್ನೇ ಮುಸ್ಲಿಂ ಸಮುದಾಯದವರು ತೆಗಿಸ್ಬಿಟ್ಟಿರ್ತಾರೆ. ತೆಗಿರ ಕಡೆ ಇದೇನ್ ನಮಗ್ ಬೇಡ, ಹಂಗ ಹಿಂಗ ನೀವು ನಮಗ್ ದೃಷ್ಟಿ ಮಾಡೋದು ಬೇಡ ಅಂತೇಳಿ. ಅವಾಗ ಈ ತ್ರಿಷಷ್ಟಿ ಪುರಾತನರ ಒಂದು ಮಂಟಪದ ಸಲುವಾಗಿ ಗುರುಗಳು ಮಾಮಲೆದಾರ್ ಕಡೆಗೆ ಹೋಗ್ತಾರ. ಅವಾಗ ಮಾಮಲೆದಾರ್ ಅವರು ಹೇಳ್ತಾರ, ನೋಡ್ರಿ ನಮ್ದೇನು ಪ್ರಾಬ್ಲಮ್ ಇಲ್ಲ, ಮತ್ತೆ ನಿಮ್ಗ ಮುಸ್ಲಿಮ ಜನರಿಂದ ನಿಮ್ಗ ತೊಂದರೆ ಆಗ್ಬಹುದು, ನೀವು ಬೇಕಾದ್ರೆ ಅವರನ್ನೇ ಮೊದಲು ಕೇಳ್ರಿ, ಅವ್ರ ಪರ್ಮಿಷನ್ ಮೊದಲು ತಗೋರಿ ಅಂತ ಹೇಳಿದಾದ್ರ ರೇವಣಸಿದ್ದೇಶ್ವರನರು ನೇರವಾಗಿ ದರ್ಗಾಕ್ ಹೋಗಿ, ಲಾಡ್ಲೆ ಮಶಾಕ್ ದರ್ಗಾಕ್ ಹೋಗಿ ಅಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ನಮಾಜ್ ಮಾಡ್ತಾ ಇದ್ರು. ಅವರ ನಮಾಜ್ ಕಾರ್ಯಕ್ರಮ ಮುಗಿಯೋ ತನಕ ಅಲ್ಲೇ ವೇಟ್ ಮಾಡಿ ಮುಸ್ಲಿಮ ಲೀಡರ್ಗಳು ಬಂದು ಗುರುಗಳನ್ನು ನೋಡಿ, ಏನ್ರಿ ಗುರುಗಳ ನೀವು ಬಂದಿರಿ, ಇಲ್ಲಿ ತನಕ ಯಾಕೆ ಬಂದಿರಿ, ಏನ್ ಕೆಲಸ ಇತ್ತು ಅಂತ ಕೇಳಿದಾಗ
ಇನ್ನಿಂಗ್ರಿ ನಾವೆಲ್ಲ ಒಂದು ತ್ರಿಸೃಷ್ಟಿ ಪುರಾತನರ ಮಂಟಪ ಮಾಡಬೇಕಾಗಿತ್ತು, ಅದಕ್ಕೆ ನಿಮ್ಮ ಒಂದು ಒಪ್ಪಿಗೆ ಬೇಕು ಅಂದಾಗ ಆ ಎಲ್ಲ ಮುಸ್ಲಿಂ ಮುಖಂಡರ ಒಂದು ಮನಸ್ಸು ಕರಗಿ ಆಗ್ಲಿ ಗುರುಗಳ, ನಮ್ದಿಂದ ನಿಮ್ಗೇನು ಪ್ರಾಬ್ಲಮ್ ಆಗಂಗಿಲ್ಲ, ನಮ್ದು ನಿಮ್ಗೇನು ಅಡೆತಡೆ ಇಲ್ಲ, ನೀವು ಕಾರ್ಯಕ್ರಮವನ್ನ ಮಾಡ್ಕೋರಿ ಅಂತ ಹೇಳಿ ಅವರು ತಮ್ಮ ಒಪ್ಪಿಗೆಯನ್ನು ಕೊಡುವುದಲ್ಲದೆ ಒಂದು ಚೀಲ ಅಕ್ಕಿಯನ್ನು ಕೂಡ ಕೊಡ್ತಾರೆ ನೋಡ್ರಿ. ಯಾಕಂದ್ರೆ ತಿಳಿಸಿ ಹೇಳಿ ಮನಸ್ಸು ಗೆಲ್ಲುವ ಒಂದು ಕಾರ್ಯಕ್ರಮ. ಯಾಕಂದ್ರೆ ಈ ರೀತಿ ಒಂದು ಸೌಹಾರ್ದಯುತವಾಗಿ ನಡ್ಕೊಂಡ್ರ ಎಲ್ಲಿಯೂ ಕೂಡ ಯಾವುದೇ ರೀತಿ ಕೋಮು ಗಲಭೆಗಳು ಆಗುವುದಿಲ್ಲ. ಈ ರೀತಿ ಎಲ್ಲ ಜನ ಒಂದು ಬೇರೆಯವರ ಮನಸ್ಸನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಇವತ್ತು ನಡೀತಾ ಇರೋದು ಏನಂದ್ರ ಅವ್ರು ಏನೋ ಮಾಡ್ಯಾರ ಅಂತೇಳಿ ನಾವು ಕೂಡ ಏನೋ ಮಾಡೋದು, ಅಥವಾ ಅವರಿಗೆ ಸ್ಪರ್ಧೆ ನಡೆಸುವ ಸಲುವಾಗಿ ಮಾಡೋದು, ಈ ರೀತಿ ಏನೇನೋ ಮಾಡ್ಲಿಕ್ಕೆ ಹೋಗಿ ಏನೇನೋ ಅವಾಂತರಗಳು ಅವಘಡಗಳು ಅಲ್ಲಲ್ಲಿ ನಡೀತಾ ಇರುವಂತ ಘಟನೆಗಳು ನಾವು ನೋಡ್ಬಹುದು. ಆದ್ರ ಈ ರೇವಣ ಸಿದ್ಧರು ಒಂದು ಅನುಸರಿಸಿದ ಮಾರ್ಗ ಇದೆಯಲ್ಲ, ಪ್ರೀತಿಯ ಮಾರ್ಗ, ಒಂದು ಮನಸ್ಸು ಗೆಲ್ಲುವ ಮಾರ್ಗ, ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಯಾವುದೇ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಆಮೇಲೆ ಈ ರೇವಣಸಿದ್ಧ ಶಿವಶರಣರು ಯೋಗಾಭ್ಯಾಸವನ್ನು ಕೂಡ ಮಾಡ್ತಾರೆ. ಅವರು ತಮ್ಮ ಗುರುಗಳಿಂದ ಯೋಗಾಭ್ಯಾಸವನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವಾಗ ಅವರು ಅಚ್ಚೆಗಾವಿಗೆ ಹೋಗ್ಬೇಕಾಗ್ತದೆ. ಅಲ್ಲಿ ಬುದ್ಧಪ್ಪ ಮಹಾರಾಜರಿಗೆ ವಿನಂತಿಸಿ ಯೋಗಾಭ್ಯಾಸವನ್ನು ಕಲಿತಾರೆ. ಇಲ್ಲಿ ಒಂದು ವಿಚಿತ್ರ ಅಂದ್ರೆ ಬುದ್ಧಪ್ಪ ಮಹಾರಾಜರು ಯೋಗಾಭ್ಯಾಸವನ್ನು ಹೇಳಿಕೊಡ್ಲಿಕ್ಕೆ 10,000 ನೋಡ್ರಿ, 100 ವರ್ಷಗಳ ಹಿಂದೆ 10,000 ಅಂದ್ರೆ ಕಡಿಮೆ ಅಮೌಂಟ್ ಅಲ್ರಿ. ಇವತ್ತು ಬಹುಶಃ ಅದು 10 ಲಕ್ಷಕ್ಕೆ ಸಮ. ಅಷ್ಟು ಗುರು ದಕ್ಷಿಣೆಯನ್ನ ಬೇಡ್ತಾರೆ. ಆವಾಗ ಈ ರೇವಣಸಿದ್ಧ ಶರಣರು ತಮ್ಮ ಭಕ್ತರ ಮೂಲಕ ಒಂದು ಜೋಳಿಗೆ ಸ್ಥಾಪಿಸಿ ದಕ್ಷಿಣೆಯನ್ನು ಸಂಗ್ರಹಿಸಿ 10,000 ದಕ್ಷಿಣೆಯನ್ನು ನೀಡಿ ಅವರು ಯೋಗಾಭ್ಯಾಸವನ್ನು ಕಲ್ತುಕೊಳ್ತಾರೆ. ಆಮೇಲೆ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢರಿಗೆ ಭೇಟಿ ಆಗ್ತಾರೆ. ಆ ಸಿದ್ಧಾರೂಢರ ಭೇಟಿಯಿಂದ ಅವರಿಗೆ ಸಾಕಷ್ಟು ಆನಂದ ಆಗ್ತದೆ. ಅದು ಆ ಗುರುಗಳು ಭೇಟಿ ಆದಂತ ಸ್ಥಳವನ್ನು ನಂತರದ ಕಾಲದಲ್ಲಿ ಅವರು ಆ ಸ್ಥಳವನ್ನು ಕೂಡ ಖರೀದಿ ಮಾಡಿ ಅದಕ್ಕೆ ಗುರು ಭೇಟಿ ಸ್ಥಳ ಅಂತೇಳಿ ಅದನ್ನ ನಾಮಕರಣ ಮಾಡಿ ಅಲ್ಲಿಯೂ ಕೂಡ ಪ್ರತಿ ವರ್ಷ ಕಾರ್ಯಕ್ರಮಗಳು ನಡೆಯುವಂತೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಆಮೇಲೆ ಕಮತಗಿ ಶ್ರೀ ಹುಚ್ಚೇಶ್ವರ ಸ್ವಾಮಿಗಳ ಸಭೆಯ ಅಧ್ಯಕ್ಷತೆಯಲ್ಲಿ ಪಂಚಾಕ್ಷರ ಮಂತ್ರದ ವಿಷಯದಲ್ಲಿ ಶರಣರಿಗೂ ಮತ್ತು ಹಾನಗಲ್ಲ ಕುಮಾರಸ್ವಾಮಿಗಳಿಗೂ ಕೂಡ ವಾದ ಆಗ್ತದೆ. ಅಲ್ಲಿ ಗೋಕಾಕ ಭಕ್ತರ ಮುಂದೆ ಹೇಳಿದಂತ ಒಂದು ದೇವಾಂಗ ದೇವರ ದಾಸಮಯ್ಯರ ಚರಿತ್ರೆಯನ್ನು ಇವರು ತಿಳಿಸಿ ಹೇಳ್ತಾರೆ. ಮಠ ಸ್ಥಾಪನೆ ವಿಷಯದಲ್ಲಿ ಗೋಕಾಕ ಘಟಪ್ರಭಾ ನದಿಯಲ್ಲಿ ಕೂಡ ಇವರು ಹಾರಿಕೊಂಡಂತ ಒಂದು ಘಟನೆ ಕೂಡ ನಡೀತದೆ. ಅಂದ್ರೆ ಸಿದ್ಧಾರೂಢರ ಕಡೆ ಹೋಗುವ ಸಲುವಾಗಿ ಇವರು ನದಿಯಲ್ಲಿ ಹಾರಿ ಆಮೇಲೆ ಯಾರೋ ಬಂದು ನಾವನ್ನ ಕುಂಡಿಸ್ಕೊಂಡು ಅವ್ರಿಗೆ ಹೊಳೆಯನ್ನು ದಾಟಿಸಿದಂತ ಒಂದು ಅನುಭವ ಕೂಡ ಆಗ್ತದೆ. ಈ ರೀತಿ ಇವರು ಅನೇಕ ಕಡೆ ಇವರಿಗೆ ಒಂದು ಪವಾಡಗಳು ನಡೆದಂತ ಘಟನೆ ಇಲ್ಲಿ ನಾವು ಓದಬಹುದು. ಇವರು ಭಟ್ರಕಿ ಗೌಡರ ಜೊತೆ ಕೂಡ ಈ ಒಟ್ಟು ಜಂಗಮತ್ವದ ಬಗ್ಗೆ ಅಲ್ಲಿ ಕೂಡ ವಾದ ನಡೀತದೆ. ಅಲ್ಲಿ ಕೂಡ ರೇವಣಸಿದ್ಧ ಗುರುಗಳು ಗೆಲ್ತಾರೆ. ಆಮೇಲೆ ರಬಕವಿಯಲ್ಲಿ ತಮಗೆಲ್ಲ ರಬಕವಿ ಬನಾಟಿ ಗೊತ್ತಿರುವಂತದ್ದೇ. ಅಲ್ಲಿ ಬಣಗಾರರು ಮತ್ತು ಕುರುವಿನ ಶೆಟ್ಟಿ ಜನರ ಒಂದು ಮಧ್ಯೆ ಒಂದು ಸಂಘರ್ಷ, ಬಣಗಾರ ಮತ್ತು ಜಾಡು. ಅಲ್ಲಿ ಬಣಗಾರ ಸ್ವಲ್ಪ ಎಕನಾಮಿಕಲಿ ಸ್ಟ್ರಾಂಗ್ ಮತ್ತು ಪೊಲಿಟಿಕಲಿ ಸ್ಟ್ರಾಂಗ್. ಅಲ್ಲಿ ಒಬ್ಬ ಚನ್ನಪರಪ್ಪ ಅನ್ನುವಂಥ ವ್ಯಕ್ತಿ, ಅವನು ಬಹಳ ಅಂದ್ರೆ ರಾಜರ ಜೊತೆ ಸಂಪರ್ಕವನ್ನ ಇಟ್ಕೊಂಡಂತ ವ್ಯಕ್ತಿ. ಅವನು ಬಹಳ ಒಂದು ಗುಂಡಾಗಿರಿ. ಅವನು ಏನ್ ಮಾಡ್ತಾನೆ ಅದೇ. ಅವನು ಈ ಜಾಡ್ರು ಅಂದ್ರೆ ಕುಷ್ಟಿ ಸಮುದಾಯದವರು ತಮ್ಮ ಸಮಾಜದ ಒಟುಗಳನ್ನು ಜಂಗಮರಾಗಿ ಮಾಡುವಂತ ಕೆಲಸವನ್ನು ಅವನು ಒಪ್ಪುದಿಲ್ಲ. ಅವನು ಇವ್ರು ಯಾರು ಏನೇ ಮಾಡಿದ್ರು ಅದನ್ನ ಕೆಡಿಸ್ತಿರ್ತಾನೆ. ಅವನು ಕಾರ್ಯಕ್ರಮ ಕೆಡಿಸೋದು ಅಥವಾ ಇವ್ರು ಬೇರೆ ಕಡೆ ಹೋಗಿ ಮನಿ ಕಟ್ಟಿಕೊಂಡು ಇರ್ತೀನಿ ಅಂದ್ರು ಆ ಮನಿಗಳನ್ನು ಕೂಡ ಕೆಡಿಸೋದು ಇತ್ಯಾದಿ ಮಾಡ್ತಾನೆ. ಬಹಳಷ್ಟು ಪುಂಡಾಟಿಕೆಯನ್ನು ಮೆರಿತಾನೆ.
ಅವಾಗ ಈ ಜಮಖಂಡಿ ರಾಜರು ಸಾಂಗ್ಲಿ ರಾಜರಿಗೆ ಹೋಗಿ ಭೇಟಿಯಾಗಿ ಈ ಎಲ್ಲ ವಿಷಯವನ್ನು ತಿಳಿಸಿದಾಗ ಸ್ವತಃ ಸಾಂಗ್ಲಿ ರಾಜರು ಬಂದು ಆ ಚನ್ನಪರಪ್ಪನ ಬಗ್ಗೆ ವಿಚಾರಿಸಿದಾಗ ಬರೀ ಅವನ ಪುಂಡಾಟಿಕೆ ಅಲ್ಲ, ಅವನ ಲೆಕ್ಕಪತ್ರವನ್ನು ಕೂಡ ತೆಗೆದಾಗ ಇವನು ಬಹಳಷ್ಟು ಅದರಲ್ಲಿ ಲೂಟಿಯನ್ನು ಮಾಡಿರ್ತಾನೆ. ಆ ರಾಜರಿಗೆ ಹೆದರಿ ಅವನು ರಾತ್ರಿ ವಿಷಯವನ್ನು ತಗೊಂಡು ಆತ್ಮಹತ್ಯೆ ಮಾಡ್ಕೊತಾನೆ. ಆಮೇಲೆ ನಂತರದಲ್ಲಿ ಈ ಕುಷ್ಟಿ ಸಮುದಾಯದ ಜನರ ಒಂದು ಸಂಕಷ್ಟಗಳು ದೂರ ಆಗ್ತವೆ. ನಂತರ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಗಲಭೆ ಅದು ಇದು ನಡೀತವೆ. ಆದ್ರೂ ಕೂಡ ನಂತರದಲ್ಲಿ ಈ ನೇಕಾರ ಸಮಾಜದ ಜನರಿಗೆ ತಮ್ಮ ಕಾರ್ಯಕ್ರಮಗಳು ನಡೀಲಿಕ್ಕೆ ಯಾವುದೇ ವಿಘ್ನಗಳು ನಂತರದ ಕಾಲದಲ್ಲಿ ಬರುವುದಿಲ್ಲ. ಆಮೇಲೆ ಒಂದು ಭಕ್ತನ ಒಂದು ವಿನಂತಿಯ ಮೇರೆಗೆ ಒಂದು ಕಡೆ ಈ ರೇವಣಸಿದ್ಧ ಶರಣರು ಅಷ್ಟಾವರಣದ ಮಹಿಮೆಯನ್ನು ಕೂಡ ತಿಳಿಸಿ ಹೇಳ್ತಾರೆ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಹೀಗೆಲ್ಲವರ ಒಂದು ಮಹಿಮೆಯನ್ನು ಸವಿಸ್ತರವಾಗಿ ಒಂದು ಮಾರ್ಮಿಕವಾಗಿ ಶಾಸ್ತ್ರ ಶುದ್ಧ ರೀತಿಯಲ್ಲಿ ತಿಳಿಸಿ ಹೇಳ್ತಾರೆ. ಮೈಂದರಿಗೆಯಲ್ಲಿ ಶ್ರೀ ರೇವಣಸಿದ್ಧ ಸ್ವಾಮಿಗಳ ಪಟ್ಟಾಧಿಕಾರ ಹಾಗೂ ಶ್ರೀ ಶಿವಶರಣರ ಹಿರಕೋತ್ಸವ ಕಾರ್ಯಕ್ರಮ ನಡೀತದೆ. ಆಮೇಲೆ ಯಡಗೇರಿ ದೇಶಿಕ ಅವರ ಜೊತೆ ಕೂಡ ತುಳೂರಿನಲ್ಲಿ ಸ್ವಲ್ಪ ವಾದ ಆಗ್ತದೆ ಇದೇ ವಿಷಯದಲ್ಲಿ. ಅದರಲ್ಲಿ ಕೂಡ ಶ್ರೀ ರೇವಣಸಿದ್ಧ ಶರಣರು ಗೆಲ್ತಾರೆ. ಒಳಸಂಗದಲ್ಲಿ ಬೀರೂರು ಕಾಶಿನಾಥನು ಕೂಡ ವಾದ ಪ್ರಸಂಗದಲ್ಲಿ ಇವರು ಗೆದ್ದಿರುವಂಥದ್ದು. ಆಮೇಲೆ ಹತ್ಕಲಕೋಟೆಯಲ್ಲಿ ಸಪ್ತಾಹವನ್ನು ಆರಂಭ ಮಾಡ್ತಾರೆ ಮತ್ತು ಇನ್ನೂ ಅನೇಕ ಘಟನೆಗಳಲ್ಲಿ ಸತ್ತಂತಹ ವ್ಯಕ್ತಿಗಳನ್ನು ಅಥವಾ ಚಿಕ್ಕ ಬಾಲಕರನ್ನು ಜೀವಂತ ಮಾಡಿದಂತಹ ಘಟನೆಗಳು ಚರಿತ್ರೆಯಲ್ಲಿ ಕಂಡು ಬರ್ತವೆ. ಇದು ಎಲ್ಲ ಪವಾಡ ಪುರುಷರ ಒಂದು ಚರಿತ್ರೆಯಲ್ಲಿ ಕಂಡು ಬರುವಂತ ಸಂಗತಿಗಳು. ಇವುಗಳ ಬಗ್ಗೆ ನಾವು ಹೆಚ್ಚಿಗೆ ಚರ್ಚೆ ಮಾಡುವ ಅಗತ್ಯ ಇಲ್ಲ. ಈ ಘಟನೆಗಳ ಹಿಂದಿರುವಂತ ಒಂದು ಭಕ್ತಿ ವಾದವನ್ನು ಮಾತ್ರ ನಾವು ಒಪ್ಕೋಬೇಕು. ಮಂಟೂರಿನಲ್ಲಿ ಸಪ್ತಾಹವನ್ನು ಆರಂಭಿಸ್ತಾರೆ. ಅಲ್ಲಿ ಒಬ್ಬ ಸಾಧು ಮಹಾರಾಜರಿಗೆ ಉಪದೇಶ ಕೂಡ ಮಾಡ್ತಾರೆ. ಮಂಟೂರಿನಿಂದ ಜಮಖಂಡಿಗೆ ಬರುವಂತಹ ದಾರಿಯಲ್ಲಿ ಇವರಿಗೆ 4 ಕಪಟ ಜನರು ಕೂಡ ಭೇಟಿಯಾಗಿ ಸ್ವಲ್ಪ ತೊಂದರೆ ಕೊಡ್ತಾರೆ. ಶಿಷ್ಯ ಶಿರೋಮಣಿ ಅಚ್ಚೆಗಾವ್ ಬಂಗಾರಮ್ಮನ ಕಥೆ ಕೂಡ ಬರ್ತದೆ. ಬೆಳಗಾವಿಯಲ್ಲಿ ಶಿರ್ಸಂಗಿ ಲಿಂಗರಾಜ ದೇಸಾಯಿ ಅರಟಾಳ ರುದ್ರಗೌಡರಿಗೆ ಭೇಟಿಯಾಗಿ ಈ ಲಿಂಗಾಯತ ಸಮಾಜ ಎಲ್ಲ ಒಂದು ಅನ್ನುವಂತ ವಾದವನ್ನು ಕೂಡ ಮಾಡಿ ಅದರಲ್ಲಿ ಈ ಗುರುಗಳು ಗೆಲ್ತಾರೆ. ಆಮೇಲೆ ಅಕ್ಕಲಕೋಟ ಅರಸನು ತೀರಿಕೊಂಡ ನಂತರ ಶ್ರೀಮತಿ ತಾರಾಬಾಯಿ ರಾಣಿಯವರ ದುಃಖ ಪರಿಹಾರವನ್ನು ಕೂಡ ರೇವಣಸಿದ್ಧ ಶರಣರು ಮಾಡಿದ್ದಾರೆ. ಈ ರೀತಿಯಾಗಿ ರಾಜಮನೆತನಕ್ಕೂ ಕೂಡ ಇವರು ಗುರು ಅಂದರೆ ರಾಜಗುರು ಇವರಾಗಿದ್ದರು ಮತ್ತು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದರು ಅಂತ ನಾವು ಇದನ್ನು ತಿಳ್ಕೋಬಹುದು. ವಾಗ್ದರಿಯಲ್ಲಿ ಶ್ರೀಮತಿ ಶರಣಿ ನೀಲಮ್ಮನ ಕಥೆ ಕೂಡ ಬರ್ತದೆ. ಶಿವವ್ವ ಗಿರಡಿ, ಬಳುವಣಿಗೆ, ಗಂಗವ್ವ, ಲಕ್ಷ್ಮೀಬಾಯಿ ಮೊದಲಾದವ ಭಕ್ತರ ಕಥೆಗಳು ಕೂಡ ಇವರ ಚರಿತ್ರೆಯಲ್ಲಿ ಬರ್ತವೆ. ಬಾಗಲಕೋಟೆ ಶ್ರೀಮಂತನ ಗೌಡನ ಮಗಳು ರುಕ್ಮಿಣಿ ಬಾಯಿಗೆ ಜೀವದಾನ. ಆಮೇಲೆ ಬಟ್ಟರ್ಕಿ ಗ್ರಾಮದಿಂದ ಅಲ್ಲಿಗೆ ಹೋದಾಗ 4 ಕಳ್ಳರು ಭೇಟಿಯಾಗ್ತಾರೆ. ಅವರಿಗೂ ಕೂಡ ಉಪದೇಶವನ್ನು ಮಾಡಿ ಶರಣರು ಸನ್ಮಾರ್ಗಕ್ಕೆ ಅವರಿಗೆ ತರ್ತಾರೆ. ಬಾಗೇವಾಡಿಯಲ್ಲಿ 6 ಬೆರಳಿನ ವೀರಭದ್ರಪ್ಪನವರಿಗೆ ಭೇಟಿಯಾಗಿ ಅಲ್ಲಿಯೂ ಕೂಡ ಈ ನೊಣಬ ಒಂದು ಏನು ವಾದ ಇರ್ತದೆ ಅದರಲ್ಲಿ ಕೂಡ ಇವರು ಚರ್ಚೆ ಮಾಡಿ ಅದನ್ನು ಗೆದ್ದಿದ್ದಾರೆ. ಆಮೇಲೆ ಇಲ್ಲಿ ಇನ್ನೂ ಅನೇಕ ಪವಾಡ ಘಟನೆಗಳು ನಡೀತವೆ. ವೇಶ್ಯ ಸ್ತ್ರೀಯರಿಗೂ ಕೂಡ ಉಪದೇಶ ಮಾಡ್ತಾರೆ. ನೋಡ್ರಿ, ಬಸವಣ್ಣನ ಚರಿತ್ರೆಯಲ್ಲಿ ಸೂಳೆ ಸಂಕವ್ಯೆಯ ಪಾತ್ರ ಬರುವಂತೆ ರೇವಣಸಿದ್ಧರ ಚರಿತ್ರೆಯಲ್ಲಿಯೂ ಕೂಡ ಅಂದ್ರೆ ವೇಶ್ಯೆ ಕೂಡ ಉದ್ಧಾರ ಆಗಬೇಕು ಅನ್ನುವಂತ ಒಂದು ಸಾಮಾಜಿಕ ಕಳಕಳಿ ರೇವಣಸಿದ್ಧ ಶರಣರಲ್ಲಿ ಕೂಡ ಇರುವುದು ನಾವು ಕಾಣಬಹುದು. ಆಮೇಲೆ ಮೈಂದರಿಗೆಯಲ್ಲಿ ಸಾಬಾ ಸಾತಲಿಂಗಪ್ಪನಿಗೆ ಜ್ಞಾನೋಪದೇಶ ಮಾಡ್ತಾರೆ. ಹೊಸೂರಿನ ಗ್ರಾಮದ ಮನು ಅನ್ನುವಂತ ಭಕ್ತನ ಪತ್ನಿಯ ಒಂದು ಬಾಧೆಯನ್ನು ಕೂಡ ಇವರು ಪರಿಹಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಮುಂಬಯಿಯ ಬ್ಯಾರಿಸ್ಟರ್ ಪೇಸ್ತನ್ ಸಾಹೇಬರಿಗೂ ಕೂಡ ಜ್ಞಾನ ಬೋಧೆಯನ್ನು ಮಾಡ್ತಾರೆ. ಈ ರೀತಿ ಓರ್ವ ಸರ್ಪ ಕಡಿದಂತ ವ್ಯಕ್ತಿಗೂ ಕೂಡ ಇವರು ಗುಣಮುಖರನ್ನಾಗಿ ಮಾಡಿದಂತ ಕತೆ ಬರ್ತದೆ.
ವಾಗ್ದರಿಯಲ್ಲಿ ಚನ್ನಬಸಪ್ಪನ ತಾಯಿ ತಾಯಮ್ಮನ ಚರಿತ್ರೆ ನಾವು ನೋಡಬಹುದು. ಒಳಸಂಗದಲ್ಲಿ ಅಂಟದ ಚನ್ನವೀರಪ್ಪನ ಚರಿತ್ರೆ, ಆಮೇಲೆ ಶಿಂದಗಿ ಶಿವಯೋಗಿಗಳ ಮಲ್ಲಯುದ್ಧನ ಚರಿತ್ರೆ ಕೂಡ ಇವರ ಕಥೆಯಲ್ಲಿ ಬರ್ತದೆ. ಆಮೇಲೆ ಗೋಕಾಕ್ ಅಂದಾನಿ ಗುರುಸಿದ್ದಪ್ಪನ ಮಗನಿಗೆ ಪಟ್ಟಾಭಿಷೇಕ ಇವರು ಮಾಡಿಸ್ತಾರೆ. ಅಂದಾನಿ ಗುರುಲಿಂಗಪ್ಪನಿಗೆ ದೃಶ್ಯವಾದದ್ದೆಲ್ಲ ಬ್ರಹ್ಮ ಸ್ವರೂಪಿ ನೀನೇ ಅನ್ನುವಂತ ಉಪದೇಶ ಮಾಡಿದಂತ ಮಹಾಮಹಿಮರು ಈ ರೇವಣಸಿದ್ಧ ಶರಣರು. ಇವರು ಮುಂಬಯಿಯ ಪಾಂಡುರಂಗ ಜಾವ್ಜಿ ಅವರ ಮಗಳು ಕೂಡ ತೀರ್ಕೊಂಡಿದ್ದು ಮತ್ತೆ ಇವರು ಬದುಕಿಸಿಕೊಟ್ಟಂತ ಪವಾಡ ಘಟನೆ ಕೂಡ ಇಲ್ಲಿ ಬರ್ತದೆ. ಆಮೇಲೆ ಧನಬಾಯಿ ಟೆಕಿಸಾಬ್ ಮುಂಬಯಿಯವರು ಧಾರವಾಡ ಇವರ ಚರಿತ್ರೆ, ಅಲ್ಲಿಯೂ ಕೂಡ ಅವಳ ಶರಾಬಾಯಿಯ ಗಂಡನ ದುಷ್ಟ ಬುದ್ಧಿಯನ್ನು ಕೂಡ ನಿವಾರಿಸಿ ಒಂದು ಒಳ್ಳೆಯ ಮಾರ್ಗಕ್ಕೆ ಇವರು ತರ್ತಾರೆ. ನೋಡಿ, ಕೌಟುಂಬಿಕ ಕಲಹಗಳನ್ನು ಕೂಡ ನಿವಾರಣೆ ಮಾಡುವುದು, ಆಮೇಲೆ ದಾರಿ ತಪ್ಪಿದವರಿಗೆ ಒಳ್ಳೆಯ ದಾರಿಯಲ್ಲಿ ನಡೆಯಲಿಕ್ಕೆ ಮಾರ್ಗದರ್ಶನ ಮಾಡಿದಂತ ಕೀರ್ತಿ ರೇವಣಸಿದ್ಧ ಶರಣರದು. ಆಮೇಲೆ ಇನ್ನೂ ಅನೇಕ ಭಕ್ತರ ಕಥೆಗಳು ಇವರ ಚರಿತ್ರೆಯಲ್ಲಿ ಬರ್ತವೆ. ಆಮೇಲೆ ವಾಗ್ದರಿ ಪಾರ್ವತಮ್ಮ ಹಾಗೂ ತೀವ್ರ ವೈರಾಗ್ಯ ವೃತ್ತಿ ವಿದ್ಯಾರ್ಥಿಗೆ ದೃಢ ವೈರಾಗ್ಯ ಉಳ್ಳವನನ್ನು ಮಾಡಿದಂತ ಮಹಿಮೆ ಕೂಡ ಇಲ್ಲಿ ಬರ್ತದೆ. ಧಾರ ಸಂಸ್ಥಾನ ಮಹಾರಾಜ ಅಕ್ಕಲಕೋಟೆ ಸಂಸ್ಥಾನ ಮಹಾರಾಜ ಅಕ್ಕಲಕೋಟೆಯ ಅರಸ ವಿಜಯಸಿಂಹ ಅರಸನಿಗೆ ಮಂತ್ರೋಪದೇಶ ಮಾಡಿದಂತ ಕೀರ್ತಿ ಶ್ರೀ ರೇವಣಸಿದ್ಧ ಶರಣರದು. ಇದೇ ರೀತಿಯಾಗಿ ಬೈಗೂರು ಗಂಗಾಧರಪ್ಪನ ಚರಿತ್ರೆ, ಒಳಸಂಗದ ಮೇಲ್ಕೆರೆ ರಾಚಪ್ಪನ ಚರಿತ್ರೆ, ಪ್ರತಿಯೊಂದು ಕಥೆಯನ್ನು ಸವಿಸ್ತರವಾಗಿ ಹೇಳ್ತಾ ಹೋದ್ರೆ ಬಹುಶಃ 1 ಗಂಟೆ ಅಲ್ಲ 1-2 ದಿನಗಳು ಬೇಕಾಗಬಹುದು. ಅಷ್ಟು ಸುದೀರ್ಘವಾದಂತ ಇತಿಹಾಸ ಇರುವಂತ ರೇವಣಸಿದ್ಧ ಶರಣರು. ಇವರು ವಾಗ್ದರಿ ಶಿವಲಿಂಗವ್ವಳಿಗೆ ಜ್ಞಾನಬೋಧೆಯನ್ನು, ಅಕ್ಕಲಕೋಟ ಮಹಾರಾಜರಿಗೆ ಜ್ಞಾನಬೋಧೆಯನ್ನು ತಿಳಿಸಿಕೊಟ್ರು. ಆಮೇಲೆ ಅಕ್ಕಲಕೋಟ ಶಿವರಾಮ್ ಪೋದ್ದಾರ್, ಬನ್ನಟ್ಟಿ ಬಂಗಾರವ್ವ, ಗುರಪ್ಪ ಸುತಟ್ಟಿ, ಬೆಟ್ಟನಕೊಪ್ಪ ಬಡಪ್ಪ ಸೌಕಾರ, ಹಳ್ಳೂರು ಬಾಲಪ್ಪ, ಚೌಡಾಪುರ ಹವ್ವಣವ್ವ ದೇಸಾಯಿ ಇವರ ಕಥೆಗಳು ಕೂಡ ಇವರ ಚರಿತ್ರೆಯಲ್ಲಿ ಬರ್ತವೆ. ಇದೇ ರೀತಿ ಇನ್ನೂ ಅನೇಕ ವ್ಯಕ್ತಿಗಳ ಒಂದು ಸಂಪರ್ಕ ಇವರಿಗೆ ಬರ್ತದೆ. ಆಮೇಲೆ ಬಾಪುರಾವ್ ಜೋಶಿ, ನೋಡ್ರಿ, ಜೋಶಿ ಅಂದ್ರೆ ಬ್ರಾಹ್ಮಣ ಜನ, ಅವರು ಕೂಡ ಈ ರೇವಣಸಿದ್ಧ ಇವರ ಸಂಪರ್ಕದಲ್ಲಿ ಬಂದು ಅವರು ಕೂಡ ಇವರ ಭಕ್ತರು ಆಗಿದ್ರು ಅಂತ ಮಾತು ನಾವು ನೋಡಬಹುದು. ಶ್ರೀ ಸದ್ಗುರು ರೇವಣಸಿದ್ಧ ಶಿವಶರಣರ ಬೋಧೆ, ಆಚಾರ, ವಿಚಾರ ಅನುಕರಣೀಯ ಆಗಿದ್ದವು. ಶ್ರೀಯುತರು ಸರಳತೆಯ ಸಾಕಾರ ಮೂರ್ತಿಯಾಗಿದ್ದರು. ಸತ್ಯ ಶುದ್ಧ ಜೀವನವನ್ನು ಸಾಗಿಸಿ ಸರ್ವಧರ್ಮ ಸಮನ್ವಯದ ಅವರ ಈ ಚರಿತ್ರೆ ಭಕ್ತಾಚಾರದ ಭವನ, ಸದಾಚಾರದ ಸದನ, ಲಿಂಗಾಚಾರದ ವದನ, ರಣಾಚಾರದ ಸಂವರ್ಧನ, ಸತ್ಯಾಚಾರದ ಸುದಿನ, ಜ್ಞಾನಾಚಾರದ ಜೀವನ, ಕ್ರಿಯಾಚಾರದ ನಂದನ, ಭಾವಾಚಾರದ ಬಂಧನ. ಪೂಜ್ಯರ ದಿವ್ಯ ತೇಜಸ್ಸನ್ನು ಕಂಡಾಗ ಗುರುವಿನ ಸ್ತೋತ್ರ, ಲಿಂಗದ ಸೂತ್ರ, ಜಂಗಮದ ಪಾತ್ರ, ಪಾದೋದಕಗಳ ಪಾವಿತ್ರ್ಯ, ಪ್ರಸಾದಗಳ ಕ್ಷೇತ್ರ, ಭಸ್ಮಗಳ ಗಾತ್ರ, ರುದ್ರಾಕ್ಷಿಗಳ ನೇತ್ರಗಳು ನೆನಪಿಗೆ ಬರುತ್ತವೆ. ಶ್ರೀಗಳವರು ಮಂತ್ರಗಳ ಸೂತ್ರವಾಗಿ, ಅಷ್ಟಾವರಣವೇ ಪ್ರಾಣವಾಗಿ, ಏಕಲಿಂಗ ನಿಷ್ಠಪರನಾಗಿ, ಲಿಂಗ ರೂಪದ ಊಟ, ಪ್ರಾಣಲಿಂಗದ ಸಂಘ, ಭಾವಲಿಂಗದಲ್ಲಿ ಸಮರಸವಾಗಿ ಬೆರೆಸಿ ಆಚರಿಪ ಮಂಗಳ ಮೂರ್ತಿ ಅವರು ಆಗಿದ್ರು. ಶ್ರೀಗಳ ನಂತರ ರೇವಣಸಿದ್ಧರು ಶರಣರ ನಂತರ ಶ್ರೀ ರಾಮಲಿಂಗ ಮಹಾಸ್ವಾಮಿಗಳು ಮಠದ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಅವರ ನಂತರ ಶ್ರೀ ತೀರ್ಥಲಿಂಗ ಮಹಾಸ್ವಾಮೀಜಿಗಳು 1-2 ವರ್ಷ ನಡ್ಕೊಳ್ತಾರೆ. ಆಮೇಲೆ ಹಲ್ಯಾಳದ ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿಗಳ ಪುತ್ರರಾದಂತ ಶ್ರೀ ಚಿಕ್ಕ ರೇವಣಸಿದ್ಧರು ಮಠದ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಇವತ್ತಿಗೂ ಕೂಡ ಅಕ್ಕಲಕೋಟದ ರೇವಣಸಿದ್ಧ ಮಠ ಸಾಕಷ್ಟು ಪ್ರಸಿದ್ಧವಾದಂತ ಮಠ. ದಿನಾಂಕ 27/4
1950ರಲ್ಲಿ ಶ್ರೀ ರೇವಣಸಿದ್ದ ಶರಣರು ಲಿಂಗೈಕ್ಯರಾದರು. ಇವತ್ತಿಗೂ ಕೂಡ ಕುಷ್ಟಿ ಸಮುದಾಯ ಎಲ್ಲೆಲ್ಲಿ ಇದೆ ಆ ಎಲ್ಲ ಊರುಗಳಲ್ಲಿ ಶ್ರೀ ರೇವಣಸಿದ್ಧರಿಗೆ ಆದ್ಯ ವಚನಕಾರ ಜೇಡರ ದಾಸಿಮಯ್ಯನವರಿಗೆ ಇರುವಷ್ಟು ಗೌರವ ಅಕ್ಕಲಕೋಟೆಯ ರೇವಣಸಿದ್ಧರಿಗೆ ಇವತ್ತಿಗೂ ಕೂಡ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಯ ಎಲ್ಲ ಗಣ್ಯರಿಗೆ ನನ್ನ ಮನದಾಳದ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳಬಹುದು. ಒಂದು ಸಮಯದ ಮಿತಿಯಲ್ಲಿ ಶ್ರೀಗಳ ಸಂಪೂರ್ಣ ಚರಿತ್ರೆ ಕಥೆಗಳನ್ನು ಹೇಳಲಿಕ್ಕೆ ಸಾಧ್ಯವಾಗಿಲ್ಲ. ಅದಕ್ಕಾಗಿ ನಾನು ಶ್ರೀ ರೇವಣಸಿದ್ಧರ ಎಲ್ಲ ಸಮಸ್ತ ಭಕ್ತರಲ್ಲಿ ಕ್ಷಮೆಯನ್ನು ಕೇಳ್ತೇನೆ. ಯಾಕಂದ್ರೆ ಪೂರ್ತಿ ಚರಿತ್ರೆಯನ್ನು ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ದಯವಿಟ್ಟು ಯಾರಾದರೂ ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ ಕೇಳಬಹುದು. ಧನ್ಯವಾದಗಳು ಸರ್. ಬಹಳ ಅದ್ಭುತವಾಗಿ ಅಕ್ಕಲಕೋಟೆ ಶ್ರೀ ರೇವಣಸಿದ್ಧರ ಜೀವನವನ್ನ ಎಳೆ ಎಳೆಯಾಗಿ ಅನಾವರಣಗೊಳಿಸಿದ್ದೀರಿ. ಅಕ್ಕಲಕೋಟೆ ಶ್ರೀ ರೇವಣಸಿದ್ಧರ ಶರಣ ತತ್ವದ ಜೀವನವನ್ನ, ಅವರ ಪರಿಚಯವನ್ನ ಕಣ್ಣಿಗೆ ಕಟ್ಟುವಂತೆ ತಿಳಿಸಿರುವಂತ ಡಾಕ್ಟರ್ ಗುರುಸಿದ್ದಯ್ಯ ಶಿವರಾಚಯ್ಯ ಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸಿಬಿ ಕೇಡಗಿ ಮಹಾವಿದ್ಯಾಲಯ ಅಕ್ಕಲಕೋಟೆ ಅವರಿಗೆ ಅನಂತ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಈಗ ಸರ್ ಮಾರ್ಗದರ್ಶನ ನುಡಿಗಳು ಮಾತಾಡ್ಬೋದಾ ಸರ್? ಶಶಿಕಾಂತ್ ಪಟ್ಟಣ್ ಸರ್. ಯಾರಪ್ಪ ಸಂವಾದ ಕೇಳ್ರಿ, ಯಾರ ಪ್ರಶ್ನೆ ಕೇಳಿ ಆಮೇಲೆ ಮಾತಾಡ್ತಾರೆ. ಆಯ್ತು ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಈಗಾಗಲೇ ಹ್ಯಾಂಡ್ ರೈಸ್ ಅನ್ನ ಮಾಡಿದಂತ ಕಸ್ತೂರಿ ದಳವಾಯಿ ಮೇಡಮ್, ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು, ಸಂಕ್ಷಿಪ್ತವಾಗಿರ್ಲಿ ಪ್ಲೀಸ್ ಮೇಡಮ್. ನಮಸ್ತೆ ಸರ್. ಎಲ್ಲ ವೇದಿಕೆ ಮಹನೀಯರಿಗೆ ಅನಂತ ಶರಣಗಳು. ಸರ್, ವಚನ ಸಂಗ್ರಹಣೆಯಲ್ಲಿ ಏನಾದ್ರೂ ರೇವಣಸಿದ್ಧರ ಪಾತ್ರ ಇತ್ತ ಅಂತ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಿಗೆ ಪ್ರಶ್ನೆ. ಮೇಡಮ್, ಅವರು ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನೇ ಆರಂಭ ಮಾಡ್ತಿದ್ರು ಮೇಡಮ್. ಅವರು ಈ ವೀರಶೈವದ ಪ್ರಮುಖ ಗ್ರಂಥಗಳನ್ನು ಮುದ್ರಿಸಿ ಜನರಿಗೆ ತಲುಪಿಸುವಂತ ಕಾರ್ಯ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ವಚನ ಸಂಗ್ರಹದ ಬಗ್ಗೆ ವಿವರವಾಗಿ ಬಂದಿಲ್ಲ ಮೇಡಮ್. ನಿನ್ನೆ ನಿಜಗುಣಾನಂದ ಶ್ರೀಗಳ ಒಂದ್ ಸ್ಪೀಚ್ ಅಲ್ಲಿ ಹೇಳಿದಾರೆ ಸರ್, ನಾವು ಇತಿಹಾಸ ಮತ್ತ ಮರು ನೆನಪಿಸ್ಕೋಬೇಕು, ವಚನ ಸಂಗ್ರಹ ಮತ್ತು ಅದ್ರ ಸಂರಕ್ಷಣೆಯಲ್ಲಿ ರೇವಣಸಿದ್ಧರ ಪಾತ್ರ ತುಂಬಾ ಇದೆ ಅಂತ. ಅದಕ್ಕೆ ತಮ್ಗೇನಾದ್ರೂ ಮಾಹಿತಿ ಸಿಕ್ಕಿತ್ತ ಅಂತ ಕೇಳಿದೆ. ಧನ್ಯವಾದಗಳು ಸರ್. ನಾನು ಓದಿದಂತ ಗ್ರಂಥದಲ್ಲಿ ಅದರ ಬಗ್ಗೆ ವಿವರವಾಗಿ ಇಲ್ಲ ಮೇಡಮ್. ಅದಕ್ಕಾಗಿ ನಾನು ಖಚಿತವಾಗಿ ಹೇಳಿಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳನ್ನು ಮರು ಮುದ್ರಿಸಿ ಅವುಗಳನ್ನು ಜನರಿಗೆ ಮನೆ ಮನೆಗೆ ತಿರುಗಾಡಿ ಅವುಗಳನ್ನು ಮಾರಾಟ ಮಾಡಿ ಧರ್ಮದ ತತ್ವಗಳನ್ನು ಜನರಿಗೆ ಮುಟ್ಟಿಸುವಂತ ಕಾರ್ಯ ರೇವಣಸಿದ್ಧರು ಮಾಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ಸರ್. ಈಗ ಭೀಮಾಶಂಕರ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತನಾಡಬಹುದು ಸರ್? ಭೀಮಾಶಂಕರ್ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಬಸಮ್ಮ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು ಮೇಡಮ್. ಎಲ್ಲರಿಗೂ ಶರಣಾರ್ಥಿ ಮೇಡಮ್, ಕೇಳಿಸ್ತಾ ಇದೆ, ಮಾತಾಡಿ. ಸರ್, ಅವ್ರಿಗೆ ಒಂದು ಪ್ರಶ್ನೆ ಸಂಪನ್ಮೂಲ ವ್ಯಕ್ತಿಗಳಿಗೆ. ಸರ್, ರೇವಣಸಿದ್ದೇಶ್ವರ ಪರಂಪರೆಯೊಳಗ ಒಂದು ದೇವಸ್ಥಾನ ಇಂಡಿ ತಾಲೂಕಿನ ಹೊರ್ತಿಯಲ್ಲಿ ಒಂದು ರೇವಣಸಿದ್ದೇಶ್ವರ ದೊಡ್ಡ ದೇವಸ್ಥಾನ ಇದೆ ಸರ್. ಅಲ್ಲಿ ಏನಾದ್ರು ರೇವಣಸಿದ್ದೇಶ್ವರದ ಏನಾದ್ರು ಕುರುಹುಗಳ ಬಗ್ಗೆ ಏನಾದ್ರು ಸ್ವಲ್ಪ ಹೇಳ್ತೀರಾ ಸರ್? ಮೇಡಮ್, ಆ ರೇವಣಸಿದ್ಧರು ಬೇರೆ, ಈ ರೇವಣಸಿದ್ಧರು ಬೇರೆ ಮೇಡಮ್. ಅದಕ್ಕೆ ಓಕೆ ಸರ್. ಯಾಕಂದ್ರೆ ಅಲ್ಲಿ ಈಗ ನೀವು ರೇಣುಕಾಚಾರ್ಯರು ಅಂತ ಕೇಳಿರ್ಬೋದು. ಈ ಹುಟ್ಟಿದರು ಅಂತ ಹೇಳ್ತಾರೆ, ಲಿಂಗೋದ್ಭವರು ಅಂತ. ಆ ಲಿಂಗೋದ್ಭವರು ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳಿಕೆ ಪ್ರಯತ್ನ ಮಾಡ್ತೇನೆ. ಯಾವ ರೀತಿ ಲಿಂಗೈಕ್ಯ ಶಬ್ದವನ್ನು ಬಳಸ್ತಾರೆ ಮೇಡಮ್, ಅಂದ್ರೆ ಲಿಂಗದಲ್ಲಿ ಐಕ್ಯವಾದರು ಅಂದ್ರೆ ತೀರ್ಕೊಂಡ್ರು ಅಂತ, ಅದನ್ನು ನೇರವಾಗಿ ಹೇಳದೆ ಲಿಂಗೈಕ್ಯರಾದರು ಅಂತ. ಅದೇ ರೀತಿ ಅದರ ಅಪೋಸಿಟ್ ವರ್ಡ್ ಲಿಂಗೋದ್ಭವರು ಅಂದ್ರೆ ಸಮಾಜ ಸೇವೆಯ ಸಲುವಾಗಿ ಹುಟ್ಟಿದವರು ಅಂತ. ಬಟ್ ಕೆಲವೊಂದು ಭಕ್ತರು ಏನ್ ಮಾಡ್ತಾರೆ, ಅದನ್ನೇ ಆಸ್ ಇಟ್ ಈಸ್ ನಂಬಿ ಒಂದು ಲಿಂಗವನ್ನು ತೋರಿಸಿ ಅದರಲ್ಲಿ ರೇಣುಕಾಚಾರ್ಯರು ಅಥವಾ ರೇವಣಸಿದ್ಧರು ಹುಟ್ಟಿ ಬಂದ್ರು ಅಂತ ಹೇಳ್ತಾರೆ. ಬಟ್ ಅದು ಒಂದು ಭಾವನಿಕ ವಿಷಯ ಅಷ್ಟೇ, ಪ್ರಾಕ್ಟಿಕಲ್ ಅಲ್ಲ ಮೇಡಮ್.
ಸರಿ ಸರ್, ಧನ್ಯವಾದಗಳು ಸರ್ ಅವಕಾಶ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಓಂ ಶ್ರೀ ಮಂಜುಳಾ ಗುರು ಕುಮಾರಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ಈಗ ರೇಣುಕಾ ರೇವಣಸಿದ್ದರು ಈಗ ಮಾಯಾದೇವಿಯನ್ನ ಕಾಲದಲ್ಲಿ ಅವ್ರು ಇದ್ರು, ಮತ್ತೆ ಕೆರೆಗಳೆಲ್ಲ ಅವರು ಕಟ್ಟಿದ್ರು, ಅವರೇ ಬೇರೆನೋ ಇಲ್ಲ ಇವ್ರು ನೀವು ಅರಕಲಗೋಡು ಅವ್ರು ಬೇರೆನೋ ಅಂತ ಪ್ರಶ್ನೆ ಸರ್. ನಮಸ್ಕಾರ. ಓಕೆ, ನಮಸ್ಕಾರ ಮೇಡಮ್. ಈಗ ನೋಡಿ, 12ನೇ ಶತಮಾನದಲ್ಲಿ ಒಬ್ಬರು ರೇವಣಸಿದ್ದರು ಇದ್ದರು ಮೇಡಮ್, 12ನೇ ಶತಮಾನದಲ್ಲಿ. ಆಮೇಲೆ ಈಗ ನಾನು ಹೇಳಿದಂತ ರೇವಣಸಿದ್ದರು ಹುಟ್ಟಿದ್ದು 1862ರಲ್ಲಿ ಮೇಡಮ್. ಆಧುನಿಕ ಶರಣರು ಇವರು, ಆಧುನಿಕ ಶರಣರು. ಈಗ ಕೆರೆಗಳನ್ನು ಕಟ್ಟಿಸಿದಂತ ಸೊಲ್ಲಾಪುರದ ಜಿಲ್ಲೆಯಲ್ಲಿ ಈ ಮಂಗಳವೆಡೆ ತಾಲೂಕಿದೆ, ಅಲ್ಲಿ ಮಾಸನೂರು, ಸಿದ್ದನಕೆರೆ ಅಂತ ಗ್ರಾಮಗಳಿವೆ. ಅಲ್ಲಿ ಕೆರೆಗಳನ್ನು ಕಟ್ಟಿಸಿದವರು ರೇವಣಸಿದ್ದರು. ಅವರು 12ನೇ ಶತಮಾನದವರು ಮೇಡಮ್. ಆ ರೇವಣಸಿದ್ದರು ಬೇರೆ ಮತ್ತು ಈ ರೇವಣಸಿದ್ದರು ಬೇರೆ ಮೇಡಮ್. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ಸರ್. ಸರಿ ಸರ್, ಅದೇ ಪ್ರಶ್ನೆನೇ ಕೇಳಿದ್ದು. ಮತ್ತೆ ನನಗೆ ಅದು ಅವರು ವಿಚಾರ ಏನು ಬರ್ಲಿಲ್ಲಲ್ಲ, ಅದಕ್ಕೆ ಅವರೇ ಬೇರೆ ಇವರೇ ಬೇರೆ ಇರ್ಬೋದೇನೋ ಅಂತ ಕೇಳಿದ್ದು ಸರ್. ಇವರು ಆಧುನಿಕ ಕಾಲದವರು, 20ನೇ ಶತಮಾನದವರು. ಸೊಲ್ಲಾಪುರ ಪರಿಸರದಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡಿದಂತ ರೇವಣಸಿದ್ದರು 12ನೇ ಶತಮಾನದವರು. ಧನ್ಯವಾದಗಳು ಸರ್, ಧನ್ಯವಾದಗಳು ಮೇಡಮ್. ಮಹಾದೇವ್ ಹೊರಟ್ಟಿ ಸರ್, ಸರ್ ಮಾತನಾಡ್ಬೋದಾ? ಮಹಾದೇವ್ ಹೊರಟ್ಟಿ ಸರ್. ವೀಣಾ ಮೇಡಮ್. ಓಕೆ ಮೇಡಮ್, ಎಲ್ಲರಿಗೂ ಶರಣಾರ್ಥಿಗಳು. ಸರ್, ಇಲ್ಲಿವರೆಗೂ ರೇವಣಸಿದ್ದವರ ಬಗ್ಗೆ ಬಹಳಷ್ಟು ನಮಗೆ ಗೊತ್ತಿರಲಾರ್ದಂತ ಅನೇಕ ಹೊಸ ಸಂಗತಿಗಳನ್ನ ಶರಣರ ಬಗ್ಗೆ ಹೇಳಿದ್ರು. ಮತ್ತೆ ಶರಣರ ಸಿದ್ಧಾಂತಗಳನ್ನ ಮತ್ತೆ ಲಿಂಗಾಯತ ತತ್ವಗಳನ್ನ ಕಟ್ಟಿಕೊಡುವಲ್ಲಿ ರೇವಣಸಿದ್ದರ ಪಾತ್ರ ಬಹಳ ದೊಡ್ಡದು ಅನ್ನೋದು ಗೊತ್ತಾಯ್ತು. ಯಾಕಂದ್ರೆ ಈ ಪರಂಪರೆಯಿಂದ ಬಂದಿರುವಂತ ಕೆಲವೊಂದು ಘಟನೆಗಳನ್ನ ಸರ್ ಹೇಳಿದ್ರು. ಜಗಲಿ ಮೇಲೆ ಇರುವಂತ ಎಲ್ಲಾ ದೇವರುಗಳನ್ನ ಕಟ್ಟಿ ಬಾವಿ ಒಳಗ್ ಹಾಕುವಂತದ್ದು, ಮತ್ತೆ ಇಂಥವೆಲ್ಲ ಹೊಸ ಒಂದು ಕ್ರಾಂತಿಕಾರಿಕ ಧೋರಣೆ ಅವರಲ್ಲಿ ಕಂಡು ಬಂತು ಅಂತ. ಆಮೇಲೆ ಇನ್ನೊಂದು, ಈಗ ತಾನೇ ಒಬ್ರು ಮೇಡಮ್ ಅವ್ರು ಕೇಳಿದ ಪ್ರಶ್ನೆಗೆ ಸರ್ ಉತ್ತರಿಸ್ತಾ ಹೇಳಿದ್ರು, ಲಿಂಗೈಕ್ಯರಾಗುವಂಥದ್ದು ಮತ್ತು ಲಿಂಗೋದ್ಭವರಾಗುವಂಥದ್ದು. ಇವತ್ತು ಆಚಾರ್ಯತ್ರ ರೇಣುಕಾಚಾರ್ಯ ಅಥವಾ ಆಚಾರ್ಯರ ಬಗ್ಗೆ ನಾವು ಲಿಂಗೋದ್ಭವರು ಅನ್ನುವಂತ ಇತಿಹಾಸವನ್ನ ನಾವು ಪುರಾಣಗಳಲ್ಲಿ ಓದೋದನ್ನ ನೋಡ್ತಾ ಬಂದಿದೀವಿ. ಆ ಹಿನ್ನೆಲೆ ಒಳಗ ಅವ್ರು ಲಿಂಗೋದ್ಭವರಾದ್ರು ಅಂದ್ರ ಸಮಾಜದ ಉದ್ಧಾರಕ್ಕಾಗಿ ಹುಟ್ಟಿದಂತವ್ರನ್ನ ಇವ್ರು ಲಿಂಗೋದ್ಭವರು ಅಂತ ಕರೆದ್ರು ಅನ್ನೋದು ಒಂದು ಹೊಸ ಇಂಟರ್ಪ್ರಿಟೇಷನ್ ಸರ್ ಕೊಟ್ರೇನೋ ಅಂತ ನನಗನಿಸ್ತು. ಯಾಕಂದ್ರ ಹಿಂದಿನಿಂದಲೂ ಪರಂಪರೆಗೆ ಬಸವಣ್ಣನನ್ನ ಗುರು ಅಂತ ಒಪ್ಪಿಕೊಳ್ಳಲಾರದಂತ ಒಂದು ಪರಂಪರೆ, ತಾವು ಲಿಂಗದಿಂದ ಹುಟ್ಟಿದ್ವಿ ಅಂತ ಹೇಳ್ಕೊಂಡು ಬರುವಂತ ಕೆಲವೊಂದು ಪರಂಪರೆಯನ್ನ ನೋಡಿದಾಗ ಆ ಸಮಾಜಕ್ಕಾಗಿ, ಸಮಾಜ ಉದ್ಧಾರಕ್ಕಾಗಿ ಹುಟ್ಟಿದವರು ಲಿಂಗೋದ್ಭವರು ಅನ್ನೋದನ್ನ ಒಂದು ಸರಳೀಕರಣ ಮತ್ತು ಹೊಸ ಒಂದು ಪರಿಕಲ್ಪನೆಯನ್ನ ಕೊಟ್ರು ಸರ್ ಅಂತ ನನಗನಿಸ್ತದೆ. ಅವರ ಅದ್ಭುತವಾದಂತ ಮತ್ತು ಅಧ್ಯಯನಶೀಲದಿಂದ ಕೂಡಿದಂತಹ ಉಪನ್ಯಾಸಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಇಲ್ಲಾಂದ್ರೆ ಸರ್, ಈಗ ಮಾರ್ಗದರ್ಶಿ ನುಡಿಗಳನ್ನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುಸ್ವಾಮಿ ಅವರ ನನ್ನ ಮುಖ ಪರಿಚಯ 1 ವರ್ಷದ ಹಿಂದೆ ಸಂಘದೊಳಗೆ ನಡೆದಂತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅವ್ರ ಗೈಡ್ ಬಿ ಪೂಜಾರಿ ಅವ್ರ ಜೊತೆಗೆ ಅವ್ರು ಬಂದಿದ್ರು. ಅವರಲ್ಲಿ ಇರ್ತಕ್ಕಂಥ ಶರಣ ಸಾಹಿತ್ಯದ ಆಸಕ್ತಿ, ಒಂದು ತೀವ್ರತೆ, ಒಂದು ವಚನ ಸಾಹಿತ್ಯದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ, ಅವ್ರು ಸಂಪೂರ್ಣವಾಗಿ ನಮ್ಮ ಮಾತುಗಳನ್ನ ಕೇಳ್ಕೊಂಡು ಅವರು ಮತ್ತು ಸೊಲ್ಲಾಪುರ ಯೂನಿವರ್ಸಿಟಿ ದಿಗ್ಗಿ ಮೇಡಮ್ ಅವರು ಎಲ್ಲರೂ ಒಂದು ಕಾರ್ ತಗೊಂಡು ಬಂದಾಗ ಅವ್ರು ಎಷ್ಟೊಂದು ಆಸಕ್ತಿ ಅಂತ ತೋರಿಸಿದ್ರೆ ಈ ವಚನ ಚಳುವಳಿಯನ್ನ ಮುಂದೆ ಒಯ್ತಕ್ಕಂತ ಜವಾಬ್ದಾರಿ ಮೇಲೆ ಐತಿ ಅಂತ ತಿಳ್ಕೊಂಡು ಹೇಳಿದ್ರು. ತದನಂತರ ಅವ್ರಿಗೆ ಈ ಶಿವಯೋಗ ಸಾಧಕರು ಸಂದರ್ಭದೊಳಗೂ ಕೂಡ ಅವ್ರಿಗೆ ವಿನಂತಿ ಮಾಡ್ಕೊಂಡೆ. ಇದ್ರ ಬಗ್ಗೆ ನಾನು 1.5-2 ವರ್ಷದ ಹಿಂದೆ ನಾನು ಅಕ್ಕಲಕೋಟೆ ಹೋಗಿದ್ದೆ. ಅವಾಗ ಇನ್ನೂ ಸರ್ ಪರಿಚಯ ಇರ್ಲಿಲ್ಲ. ಅಲ್ಲಿ ಸಮರ್ಥ ಮಹಾರಾಜರ ಬಗ್ಗೆ ನಾನು ಭಾಳ 1830 ಅವರು ಅತ್ನಿ ಶಿವಗಳು, ಸಿದ್ಧಾರೂಢರು, ರಾಮಕೃಷ್ಣ ಪರಮಹಂಸರು ಒಂದೇ ಸಮಕಾಲೀನ ಒಂದೇ ವರ್ಷ ಹುಟ್ಟ್ಯಾರ 1830 ಆದ್ರೆ ಅದಕ್ಕೆ ಹೋಗೋಕ್ಕಿಂತ ಮುಂಚೆ
ನಮ್ಮ ಶರಣ ಧರ್ಮವನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ರೇವಣಸಿದ್ಧರ ಶಿವಯೋಗಿಗಳು ಅದು ಆ ಕಷ್ಟ ಕಾಲದೊಳಗ ನಾವು ಬಹುಶಃ ಅಳಕಟ್ಟಿಯವರ ಅಷ್ಟೇ ಕಷ್ಟವನ್ನ ಆ ಪ್ರಿಂಟಿಂಗ್ ಪ್ರೆಸ್ ತಯಾರು ಮಾಡಿ ಶಿವಯೋಗ ಸಾಧಕರನ್ನ ಮಾಡಿ ಮತ್ತು ಅವ್ರು ಏನ್ ಹೇಳ್ತಾರೆ ಈಗ ವೀರಶೈವ ಪದವನ್ನು ಎಲ್ಲಿ ಬಳಸಿಲ್ಲ, ವೀರಶೈವ ಕೃತಿಗಳನ್ನಂತ ಇವರು ಔಪಚಾರಿಕವಾಗಿ ಅಥವಾ ಒಂದು ಸಾಂದರ್ಭಿಕವಾಗಿ ಹೇಳಿರ್ಬೋದು. ಮನೆಯೊಳಗಿರ್ತಕ್ಕಂಥ ಜಗಲಿಗಳನ್ನ ದೇವರನ್ನ ಹೋಗಿ ಬಾವ್ಯಾಗ ಹೋಗಿರ್ತಕ್ಕಂಥ ಒಂದು ಪರಂಪರೆಯನ್ನ ಹುಟ್ಟಾಕಿದ್ರು. ಸೊ ಹೀಗಾಗಿ ರೇವಣಸಿದ್ಧರ ಬಗ್ಗೆ ವಿಸ್ತಾರವಾಗಿ ನಾವು ತೆಗಿಬೇಕಂತ ತಿಳ್ಕೊಂಡು ಮತ್ತೆ ನಾನು ನಮ್ಮ ಸ್ನೇಹಿತರಾದಂಥ ಗುರುಸ್ವಾಮಿಗಳು ಕೇಳ್ಕೊಂಡೆ, ಸರ್ ನೀವು ಮಾತಾಡ್ಬೇಕು ಅಂತ. ಮುಕ್ತ ಮನಸ್ಸಿಂದ ಒಪ್ಕೊಂಡ್ರು, ಹಲವಾರು ವಿಚಾರಗಳನ್ನ ಹೇಳಿದ್ರು. ನನ್ನ ವೈಯಕ್ತಿಕ ಕಾರಣಗಳಿಗಾಗಿ ಒಂದು ಬೇರೆ ಮೀಟಿಂಗ್ ಇದ್ದೆ, ಬಟ್ ಅವರ ಪ್ರತಿಪಾದನೆ ಅವರ ವಿಚಾರ ನಿಜಕ್ಕೂ ಒಳ್ಳೆಯದು. ನಾನು ಬಹಳ ಸಲ ಹೇಳ್ತೀನಿ, ಬಸವಣ್ಣ ಮಾಡಿದ್ದು ಕೇವಲ ಧಾರ್ಮಿಕ ಕ್ರಾಂತಿ ಅಲ್ಲ, ಅದು ಕಾರ್ಮಿಕ ಕ್ರಾಂತಿ ಅಂತ. ಕಾರ್ಮಿಕರು ಧಾರ್ಮಿಕ ಮಾನ್ಯತೆಗೆ ಸೋಶಿಯೋ ರಿಲಿಜಿಯಸ್ ಅಂತ ನಾವು ಇಟ್ಕೊಂಡು ಕುಂದ್ಬಿಟ್ಟಿವಿ ನಾವು. ಸಮಾಜ ಮತ್ತು ಧಾರ್ಮಿಕ ಅದರ ಆಚೆಗೂ ಅರ್ಥ, ರಾಜಕಾರಣ ಶಾಸ್ತ್ರ, ಒಂದು ಮಾನವ ಶಾಸ್ತ್ರ, ಯಾವ ಆಂಥ್ರೋಪಾಲಜಿ ಅನ್ರಿ, ಸೋಶಿಯಾಲಜಿ ಅನ್ರಿ, ಎಕನಾಮಿಕ್ಸ್ ಅನ್ರಿ, ಎಲ್ಲ ಜ್ಞಾನಗಳ ಶಾಸ್ತ್ರಗಳ ಒಂದು ಮಾಸ್ಟರ್ ಪಾಂಡಿತ್ಯ ಯಾರಿದ್ದಂದ್ರೆ ಬಸವಣ್ಣ ಅಂತ. ಒಂದು ಟ್ಯಾಕ್ಸೇಷನ್ ಸುಂಕದ ಪದ್ಧತಿಯನ್ನು ಕೂಡ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಹೀಗಾಗಿ ರೇವಣಸಿದ್ಧರ ಬಗ್ಗೆ ನನಗೆ ಅವಾಗ ಆಸಕ್ತಿ ಹುಟ್ಟಿತು. ಅಂದ್ರೆ ಒಬ್ಬ ಗಡಿನಾಡ ಕರ್ನಾಟಕ ಅಂತೀವಿ ನಾವು, ಅಥವಾ ಈಗ ಅಕ್ಕಲಕೋಟದೊಳಗೆ 90% ಕನ್ನಡದವರು. ನಾನು ಮಹಾರಾಷ್ಟ್ರಕ್ಕೆ ಹೋಗಿ ಅಂತ ಅನಿಸ್ಲೇ ಇಲ್ಲ. ಅಲ್ಲಿ ಸುತ್ತಮುತ್ತಲು ಇರೋರು ಎಲ್ಲರೂ ಕೂಡ ಕನ್ನಡಿಗರದಾರ. ನನಗನಿಸ್ತು ಅಲ್ಲಿ ನಮ್ಮ ಲತಾ ಮಂಗೇಶ್ಕರ್ ತಮ್ಮ ಕಾರನ್ನ ಕೊಟ್ಟಾರ, ಅಲ್ಲಿ ಅದು ಮ್ಯೂಸಿಯಂನಾಗ ಇಟ್ಟಾರ. ಅವ್ರು ಡೊನೇಟ್ ಮಾಡ್ಯಾರ ಅಂದ್ರೆ ಸಕ್ಕಲ್ಕೋಟೆ ಮಹಾರಾಜರಿಗೆ. ಮಹಾರಾಜರು ಕೂಡ ಆರೂಢ ಪರಂಪರೆ ಸಮರ್ಥ ಇದ್ರು ಕೂಡ ಅವರು ಅಥಣಿ ಶ್ರೀಗಳು ಮತ್ತು ಶಿರಡಿ ಸಾಯಿಬಾಬಾ ಇವ್ರು ಒಳ್ಳೆಯ ಸ್ನೇಹಿತರು. ಯಾಕಂದ್ರೆ ನಾನು ಈ ಮರಾಠಿ ಶಿರಡಿ ಸಾಯಿಬಾಬಾ ಚಲನಚಿತ್ರ ನೋಡಿದಾಗ ಅಲ್ಲಿ ಅಥಣಿ ಶ್ರೀಗಳು ಅವ್ರ ದರ್ಶನಕ್ಕೆ ಹೋಗಿರ್ತಾರ. ಯಾರಿಗೆ? ಶಿರಡಿ ಸಾಯಿಬಾಬಾ ಸ್ವತಃ ಅಥಣಿ ಶ್ರೀಗಳ ಪಾದ ನಮಸ್ಕಾರ ಮಾಡ್ತಾರೆ. ಕನ್ನಡದಾಗ 10 ನಿಮಿಷ ಮರಾಠಿ ಸಿನಿಮಾದೊಳಗ ಕನ್ನಡದಾಗ ಇದು ಕನಿಷ್ಠ 35 ವರ್ಷ ಹಿಂದಿನ ಸಿನಿಮಾ ನಾನು ನೋಡಿದ್ದು. ಸೊ ಅವಾಗ ನನಗೆ ರೇವಣಸಿದ್ಧರ ಬಗ್ಗೆ ಈ ಅಥಣಿ ಬಗ್ಗೆ ಆಸಕ್ತಿ ಹುಡ್ತು. ಅಂದ್ರೆ ಈ ಅಥಣಿ ಶ್ರೀಗಳು ಇಂಥ ಒಂದು ಕೆಲಸ ಮಾಡಾರಲ್ಲ ಅಂತ ತಿಳ್ಕೊಂಡು, ಅಥಣಿ ಪಡೆಯಾಚು ಯಾರಂದ್ರೆ ರೇವಣಸಿದ್ಧರು ಅಕ್ಕಲಕೋಟೆ ಅತ್ಯಂತ ಕಟುವಾದಿಗಳು, ತತ್ವನಿಷ್ಠತೆಗಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥವ್ರು. ನಮ್ಮ ಗುರು ಅವರು ಜಾತಿ ಜಂಗಮ ಬಂದ್ರು ಕೂಡ ನೋಡ್ರಿ, ಅವ್ರು ಹೇಳಿದ್ರು ಲಿಂಗೈಕ್ಯ ಮತ್ತು ಲಿಂಗ ಅದೊಂದು ಹೊಸ ವಿಚಾರಕ್ಕೆ ಅನುವು ಮಾಡಿಕೊಟ್ರು. ನಾವು ಲಿಂಗೈಕ್ಯ ಅಂದಾಗ ಲಿಂಗೋದ್ಭವನು ಕೂಡ ಯಾಕೆ ದೊಡ್ಡದು ಮಾಡ್ತೀವಿ ನಾವು, ಅದನ್ನ ಲಿಂಗ ಕಲ್ಲು ಶೀಳಿ ಯಾಕೆ ಬಂದಿವಿ ಅಂತಕ್ಕಂಥದ್ದು ಸರಳವಾಗಿ ಉತ್ತರ ಕೊಟ್ರು. ಇಂಥ ಒಬ್ಬ ಪ್ರಗತಿಪರ ಚಿಂತಕರು ಮತ್ತು ಎಲ್ಲ ವರ್ಗದೊಳಗೆ ಬರಬೇಕು, ನಾವು ಒಬ್ಬರೇ ಅಂತಲ್ಲ. ಯಾಕಂದ್ರೆ ನಾವು ಎಲ್ಲರೂ ಕೂಡಿ ಮಾತಾಡ್ತಕ್ಕಂಥ ಕೆಲಸ, ನಮ್ಮ ಮಾತುಗಳು ಮಾತಾಗಿ ಉಳಿಬಾರ್ದು, ನಮ್ಮ ಅವು ಅನುಚಾರಣೆಗೆ ಬರ್ಬೇಕು, ಅವು ಆಚರಣೆ ಬರ್ಬೇಕು ಅಂತಕ್ಕಂಥ ವಿಚಾರದೊಳಗ ನಾವು ನೋಡಿದ ನಮ್ಮ ಹಿರಿಯ ನಾಶಿ ಅವರ ಒಂದು ಸನ್ಮಾನ ಇದೆ. ಅವ್ರಿಗೆ ವಚನಶ್ರೀ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಕಲಬುರಗಿ ಫೌಂಡೇಶನ್. ಲಿಂಗಪ್ಪಣ್ಣ ಕಲಬುರಗಿ ಅವರು ನ್ಯೂಜಿಲೆಂಡ್ ಇಂದ ಬಂದಿದ್ದಾರೆ. ಈಗಾಗಲೇ ನಾವು ಹೇಳಿದೀವಿ. ಸೋಲಾಪುರ, ಅಕ್ಕಲಕೋಟೆ ಸುತ್ತಮುತ್ತಲಿನ ಜನ ಮತ್ತೆ ಬರ್ರಿ, ಏನಂತ ಗಟ್ಟಿತನ ಇನ್ನೂ ಗಟ್ಟಿ ಆಗ್ಬೇಕು, ನಮ್ಮ ಹೋರಾಟದ ಕಿಚ್ಚು ಇನ್ನೂ ಗಟ್ಟಿ ಆಗ್ಬೇಕು. ಆ ಹಿನ್ನೆಲೆಯೊಳಗೆ ತಾವೆಲ್ಲರೂ ಬರಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸಿಕೊಂಡು, ನನಗೆ ಮಾರ್ಗದರ್ಶನ ಅಂತಲ್ಲ ನನ್ನ ವಿಚಾರ ದಾನಮ್ಮ ತೋಡ್ರಿ. ಎಸ್ ಸರ್. ಬಸವಣ್ಣ ಮಾಡಿದ್ದು ಧಾರ್ಮಿಕ ಕ್ರಾಂತಿಗಾಗಿ ಅಲ್ಲ, ಕಾರ್ಮಿಕ ಕ್ರಾಂತಿಗಾಗಿ ಎಂಬ ಅದ್ಭುತವಾದಂತಹ ವೈಚಾರಿಕ ಮಾತಿನೊಂದಿಗೆ ತಮ್ಮ ಮಾರ್ಗದರ್ಶನ ನುಡಿಗಳನ್ನ ಹೇಳಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಈಗಾಗಲೇ ಶಿವಯೋಗ ಸಾಧಕರು ಎಂಬ ಶೀರ್ಷಿಕೆ ಅಡಿಯಲ್ಲಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಅನೇಕ ಲೇಖನಗಳನ್ನ ಬರೀಲಿಕ್ಕೆ ಪ್ರೇರೇಪಣೆ ಮಾಡಿ ಅವುಗಳ ಸಂಗ್ರಹಣೆಯನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ ಅವ್ರಿಗೆ ಸಹಿತ ವಿನಂತಿ, ಇವತ್ತಿನ ಈ ಉಪನ್ಯಾಸವನ್ನ ಲೇಖನಗಳ ಮೂಲಕವಾಗಿ ಸರ್ಗೆ ಕಳಿಸ್ಕೊಡ್ಬೇಕು ಅಂತ ನಾನು ವಿನಂತಿಸ್ಕೊಳ್ತಾ, ಥ್ಯಾಂಕ್ ಯು ಸರ್. ಈಗಾಗಲೇ ಸಾಕಷ್ಟು ಜನ ಸಂವಾದದಲ್ಲಿ ಪಾಲ್ಗೊಂಡು ಸಕ್ರಿಯವಾಗಿ ಒಂದು ತಮ್ಮ ಪಾಲ್ಗೊಳ್ಳುವಿಕೆಯಿಂದ ಅನೇಕ ವೈಚಾರಿಕ ವಿಷಯಗಳನ್ನ ಹೊರಹಾಕುವುದರಲ್ಲಿ ಸಹಾಯ ಆಗಿದ್ರಿ. ಸಂವಾದದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣು ಬಂಧುಗಳಿಗೆ ಶರಣಾರ್ಥಿಗಳನ್ನ ನಾನು ತಿಳಿಸ್ತಾ, ಈಗ ಕೊನೆಯದಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ
ಒಂದು ಉಪನ್ಯಾಸಕರಾಗಿ ಬಂದು ಒಂದು ಅತ್ಯುತ್ತಮವಾಗಿರುವಂತ ಅದ್ಭುತವಾಗಿರುವಂತ ಉಪನ್ಯಾಸವನ್ನ ನೀಡಿದಂತ ಡಾಕ್ಟರ್ ಗುರುಸಿದ್ದಯ್ಯ ಶಿವರಾಚಯ್ಯ ಸ್ವಾಮಿ ಅವರಿಗೂ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ವಚನ ಪ್ರಾರ್ಥನೆ ಮಾಡಿರುವಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೂ ಹಾಗೂ ವಚನ ಮಂಗಳ ಮಾಡಲಿರುವಂತ ಶರಣೆ ಮಂಗಲಾ ಪಾಟೀಲ್ ಅವರಿಗೂ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳು. ಅಷ್ಟೇ ಅಲ್ಲದೆ ಸದಾ ನಮಗೆ ಮಾರ್ಗದರ್ಶನ ಮಾಡ್ತಾ ಒಂದು ಅತ್ಯುತ್ತಮ ವೈಚಾರಿಕ ನಿಟ್ಟಿನಲ್ಲಿ ನಮ್ಮನ್ನೆಲ್ಲ ಓದ್ಲಿಕ್ಕೆ ಅಣಿಗಳಿಸಿರುವಂತ ವೇದಿಕೆ ಸಂಸ್ಥಾಪಕರು ಆಗಿರುವಂತ ಮಾರ್ಗದರ್ಶನ ನುಡಿಗಳನ್ನ ಹೇಳಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಸಹಿತ ವೇದಿಕೆ ಪರವಾಗಿ ಶರಣಾರ್ಥಿಗಳು. ಅಲ್ಲದೆ ಸದಾ ತಾಂತ್ರಿಕ ಸಹಾಯವನ್ನ ಮಾಡಿ ವಚನ ಅಧ್ಯಯನ ವೇದಿಕೆ ಸಂಯೋಜಕರು ಆಗಿರುವಂತ ರುದ್ರಮೂರ್ತಿ ಪ್ರಭು ಹಾಗೂ ಕುಮಾರ್ ರಾಜಣ್ಣ ಸಹೋದರರಿಗೂ ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲ ಶರಣು ಬಂಧುಗಳಿಗೆ ಹಾಗೂ ಈ ಒಂದು ವೇದಿಕೆಯ ಗೂಗಲ್ ಮೀಟ್ ನಲ್ಲಿ ಉಪಸ್ಥಿತರಿರುವಂತ ಎಲ್ಲ ಶರಣ ಚೇತನಗಳಿಗೆ ಶರಣಾರ್ಥಿಗಳನ್ನ ಹೇಳ್ತಾ ಕೊನೆಯದಾಗಿ ಒಂದು ವಚನ ಮಂಗಲವನ್ನ ಶರಣೆ ಮಂಗಲಾ ಪಾಟೀಲ್ ಅವರು ಮಾಡ್ಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಮೇಡಮ್. ಶರಣಾರ್ಥಿಗಳು. ಅಕ್ಕನ ಅರಿವು ಆನ್ಲೈನ್ ವೇದಿಕೆಗೆ ಬಂದಂತ ಎಲ್ಲ ಶರಣ ಬಂಧುಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಈಗ ವಚನ ಮಂಗಳ. ಪರಿಣಾಮದೊಳಗೆ ಪರಿಣಾಮವೇ ಚಲು, ಪರಿಣಾಮದೊಳಗೆ ಪರಿಣಾಮವೇ ಚಲು. ಶರಣ ಸಂಘದೊಳಗೆ ಶರಣರ, ಸಂಘದೊಳಗೆ ಶರಣರ ಸಂಘವೇ ಚಲು, ಪರಿಣಾಮದೊಳಗೆ ಪರಿಣಾಮವೇ ಚಲು. ಸಂಘದೊಳಗೆ ಶರಣರ ಸಂಘವೇ ಚಲು. ಕಾಯಗೊಂಡು ಹುಟ್ಟಿದ ಮೂಢರೆಲ್ಲ ಸಾಯದ, ಕಾಯಗೊಂಡು ಹುಟ್ಟಿದ ಮೂಢರೆಲ್ಲ ಸಾಯದ, ಸಂಜವನರಿಯುವುದೇ ಚಲು. ಕಾಯಗೊಂಡು ಹುಟ್ಟಿದ ಮೂಢರೆಲ್ಲ ಸಾಯದ, ಸಂಜವನರಿಯುವುದೇ ಚಲು. ಗುಹೇಶ್ವರ ಚಲು, ಗುಹೇಶ್ವರ ಪರಿಣಾಮದೊಳಗೆ ಪರಿಣಾಮವೇ ಚಲು. ಸಂಘದೊಳಗೆ ಶರಣರ ಸಂಘವೇ ಚಲು, ಸಂಘದೊಳಗೆ ಶರಣರ ಸಂಘವೇ ಚಲು, ಪರಿಣಾಮದೊಳಗೆ ಪರಿಣಾಮವೇ ಚಲು. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ಅತ್ಯುತ್ತಮವಾಗಿರುವಂತ ಒಂದು ವಚನ ಮಂಗಳವನ್ನ ಮಾಡುವುದರ ಮೂಲಕವಾಗಿ ಮಂಗಲಾ ಪಾಟೀಲ್ ಮೇಡಮ್ ಅವರು ಒಂದು ನಮ್ಮನ್ನ ಭಕ್ತಿ ಲೋಕಕ್ಕೆ ಕೊಂಡೊಯ್ದ್ರು. ಅವರಿಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಎಲ್ಲರಿಗೂ ತಿಳಿಸುವುದೇನೆಂದ್ರೆ, ಬದುಕಿದ್ದು ಬಸವಣ್ಣ ಹಾಗೂ ಕನ್ನಡಕ್ಕಾಗಿ ಅಂಬಲಿ ಕಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ಎಂಬ ನಡೆಗಳಿಗೆ ನ್ಯಾಯ ಒದಗಿಸಿದಂತ ಸತ್ಯಶೋಧಕ ಡಾಕ್ಟರ್ MM ಕಲಬುರ್ಗಿ ಅವರ ಸ್ಮರಣೆಯಲ್ಲಿ ಕಲಬುರ್ಗಿ ಫೌಂಡೇಶನ್ ಪ್ರಸಕ್ತ ವರ್ಷದ ಸಾಹಿತ್ಯ ಸಿರಿ ಹಾಗೂ ವಚನ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ 10/3/24 ಅಂದರೆ ಬರುವ ರವಿವಾರ ಬೆಳಗ್ಗೆ 10:30 ಗಂಟೆಗೆ ಲಿಂಗಾಯತ ಭವನದಲ್ಲಿ ವಿಜಯಪುರದಲ್ಲಿ ನೆರವೇರಲಿದ್ದು, ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನ BLDಯ ಸಂಸ್ಥೆಯ ಡಾಕ್ಟರ್ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಡಾಕ್ಟರ್ MS ಮದಮಾವಿ ಹಾಗೂ ವಚನ ಸಿರಿ ಪ್ರಶಸ್ತಿಯನ್ನ ಕಲಬುರ್ಗಿಯ ಮಹಿಳಾ ಹೋರಾಟಗಾರ್ತಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಹಾಗೂ ಬಾಗಲಕೋಟೆಯ ಶ್ರೀಮತಿ ಗೌರಮ್ಮ ನಾಶಿ ಅವರಿಗೆ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ BK ತುಳಸಿಮಾಲಾ ಅವರ ಅಮೃತ ಹಸ್ತದಿಂದ ನೀಡಲಾಗ್ತಾ ಇದೆ.
ಸಮಾರಂಭದ ಅಧ್ಯಕ್ಷತೆಯನ್ನ ಶ್ರೀ ಲಿಂಗಣ್ಣ ಕಲಬುರ್ಗಿ, ಬಸವ ಸಮಿತಿ ನ್ಯೂಜಿಲೆಂಡ್ ಹಾಗೂ ಮುಖ್ಯ ಅತಿಥಿಗಳಾಗಿ ಪುಣೆಯ ಬಸವ ತತ್ವ ಅನುಭವಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ವಹಿಸಲಿದ್ದು, ಫೌಂಡೇಶನ್ನ ಅಧ್ಯಕ್ಷರಾಗಿರುವಂತ ಶ್ರೀ ಶಿವಲಿಂಗಪ್ಪ ಕಲಬುರ್ಗಿ ಅವರು ಡಾಕ್ಟರ್ MM ಕಲಬುರ್ಗಿ ಅವರ ತತ್ವ ಆದರ್ಶ ಕನ್ನಡದ ಅಸ್ಮಿತೆಯ ಸ್ಮರಣತೆಗಳಿಗಾಗಿ ಪ್ರಸಕ್ತ ವರ್ಷ ವಿಜಯಪುರದಲ್ಲೇ ನಡೆಸಲಿರುವ ಬಗ್ಗೆ ಕಳಕಳಿಯಿಂದ ಅವರ ಅಭಿಮಾನಿಗಳಿಗೆ ಫೌಂಡೇಶನ್ನ ಪರವಾಗಿ ಸ್ವಾಗತವನ್ನ ನೀಡಿದ್ದಾರೆ. ಡಾಕ್ಟರ್ ಕಲಬುರ್ಗಿ ಅವರ ಬಗ್ಗೆ ವಿಶೇಷವಾಗಿ ಡಾಕ್ಟರ್ ಹಳಕಟ್ಟಿಯವರ ವಚನ ಸಂಗ್ರಹಗಳ ಅವಿರತ ಸೇವೆಗೆ ಈ ಸಮಾರಂಭ ಸಾಕ್ಷಿಯಾಗಲಿದ್ದು, ತಾವೆಲ್ಲರೂ ಸಹಿತ ಈ ಸಮಾರಂಭಕ್ಕೆ ಭಾಗವಹಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.